Hello student armies, welcome to Deeksha Vedantu channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇದುವರೆಗೂ ಬಂದು ಕ್ಲಾಸಸ್ ಕವರ್ ಆಯಿತು, ಲೈಫ್ ಪ್ರೊಸೆಸ್ ಚಾಪ್ಟರ್ನಲ್ಲಿರೋ ಎಲ್ಲ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಲೈಕ್ NCERT ಸೀರೀಸ್, ಅದರಲ್ಲಿ ಕೂಡ NCERT ಟೆಕ್ಸ್ಟ್ ಬುಕ್ಕಿಂದ ಲೈಫ್ ಪ್ರೊಸೆಸ್ ಚಾಪ್ಟರ್ನ ಲೈನ್ ಬೈ ಲೈನ್ ಓದಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೀವು ನಮ್ಮ ಚಾನಲ್ನ ನೋಡಿ, ಅಲ್ಲಿ ಪ್ಲೇ ಲಿಸ್ಟಲ್ಲಿದೆ. ಸೊ ಇನ್ ಕೇಸ್ ನೀವು ಮಿಸ್ ಮಾಡಿದರೆ ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಯಾವ ಟಾಪಿಕ್ ಬೇಕೋ ಅದು ತೆಗೆದು ನೀವು ಆ ವಿಡಿಯೋಸ್ನೆಲ್ಲ ನೋಡ್ಬೋದು. ಓಕೆ, ಆ್ಯಂಡ್ ಇನ್ ಕೇಸ್ ನಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ, ಸೊ ದಟ್ ನಿಮ್ಗೆ ಅಲ್ಲಿ ನೋಟ್ಸ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ನೋಟ್ಸ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು. ಓಕೆ, ಸೊ ಇವತ್ತು ಬಂದು ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಈ ಲೈಫ್ ಪ್ರಾಸೆಸ್ ಚಾಪ್ಟರಿಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನಲ್ಲಿ ಯಾವ ಕ್ವೆಶನ್ಸ್ ಬಂದಿದ್ದಾವೆ ಅಂತ ನೋಡೋಣ. ಓಕೆ, ಆಲ್ವೇಸ್ ಬಂದು ನಾವು ಫಸ್ಟು ಪ್ರಿಪರೇಷನ್. ಕ್ಲಾಸಸ್ ಎಲ್ಲ ಚೆನ್ನಾಗಿ ಅಟೆಂಡ್ ಆಗಬೇಕು, ಪ್ರಾಪರ್ ರನ್ನಿಂಗ್ ನೋಟ್ಸ್ ಇರಬೇಕು ನಿಮ್ಮ ಜೊತೆ, ಪ್ಲಸ್ ನೀವು ಅದನ್ನೆಲ್ಲ ಚೆನ್ನಾಗಿ ಓದಿರಬೇಕು. ಕಾನ್ಸೆಪ್ಟ್ನ ಫಸ್ಟ್ ಕಂಪ್ಲೀಟಾಗಿ ಕವರ್ ಮಾಡಿ ಫುಲ್ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ನೀವು ಒಂದ್ಸಲಿ ಫುಲ್ ಕಂಪ್ಲೀಟ್ ಓದಾದ್ಮೇಲೆ ನಿಮ್ಮದು ಪ್ರಿಪರೇಷನ್, ಈವನ್ NCERT ಟೆಕ್ಸ್ಟ್ ಬುಕ್ ಓದಬೇಕು ಅಂದರೆ ದೆನ್ ಯೋರ್ ಪ್ರಿಪರೇಷನ್ ವಿಲ್ ಬಿ ಕಂಪ್ಲೀಟ್ ಅಂತಲೇ ಹೇಳಿದೆ. ಸೊ ಇವಾಗ ನೀವು ಬಂದು ಫುಲ್ ಥರೋ ಆಗಿ ಪ್ರಿಪೇರ್ ಆಗಬೇಕಂದ್ರೆ ನೀವು ಈವನ್ ಬಂದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸ್ವಲ್ಪ ಸಾಲ್ವ್ ಮಾಡಬೇಕು. ಸೊ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಇದುವರೆಗೂ ಎಲ್ಲಿ ಬಂದು ಜಾಸ್ತಿ ಕ್ವೆಶನ್ಸ್ ರಿಪೀಟ್ ಆಗಿದೆ, ಸೊ ಯಾವ ರೀಸನಿಂದ ಕ್ವೆಶನ್ಸ್ ಜಾಸ್ತಿ ಬರುತ್ತೆ, ಮತ್ತು ಸೊ ದಟ್ ನೀವು ಎಕ್ಸಾಮ್ ಟೈಮಲ್ಲಿ ಆ ರೀಸನ್ನ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿ. ಎಲ್ಲನೂ ಓದಬೇಕು, ಬಟ್ ನೀವು ಏನಂದರೆ ನಿಮಗೆ ಏನಾಗುತ್ತೆ ಅದು ಲೈಕ್ ಈವನ್ ಕ್ವೆಶನ್ಸ್ ನೋಡಿದಾಗ ಏನಾಗುತ್ತೆ, ಸಡನ್ನಾಗಿ ಓದ್ಬಿಟ್ಟು ಹಾಗೆ ಎಕ್ಸಾಮ್ ಹಾಲ್ಗೆ ಹೋದರೆ ನಿಮ್ಗೆ ಆ ಕ್ವೆಶನ್ಸ್ ಕೇಳಿದಾಗ ನೀವು ಅದನ್ನು ಓದಿರ್ತೀರ, ಬಟ್ ಆನ್ಸರ್ನ ಫ್ರೇಮ್ ಮಾಡೋಕ್ಕೆ ಬರಲ್ಲ. ಆನ್ಸರ್ ಫ್ರೇಮ್ ಮಾಡೋದು ಇಂಪಾರ್ಟೆಂಟ್ ಪಾರ್ಟ್. ನೀವು ಆವಾಗಲೇ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದೇ ಅಲ್ಲ, ಅದು ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಆ ಕಾನ್ಸೆಪ್ಟ್ನ, ಅದು ಕೂಡ ಇಂಪಾರ್ಟೆಂಟ್. ಸೊ ಅದು ನೀವು ಇವಾಗ ಎಕ್ಸ್ಪ್ಲೇನ್ ಮಾಡೋದು, ಇವಾಗ ಕಾನ್ಸೆಪ್ಟ್ ನಾವು ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದು ವಿತ್ ಡಯಾಗ್ರಾಮ್ ಅದೆಲ್ಲ ಅಂದರೆ ಹೇಗೆ ಮಾಡೋದಕ್ಕೆ ಸಾಧ್ಯ? ನೀವು ಬಂದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೋಡಬೇಕು, ಲೈಕ್ ಅಲ್ಲಿ ಹೆಂಗೆ ಕ್ವೆಶನ್ ಕೇಳಿದ್ದಾರೆ ಈ ಟಾಪಿಕಿಂದ. ಸೊ ಅದನ್ನು ನೀವು ಒಂದ್ಸಲಿ ಕುತ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಮಾಕ್ ಟೆಸ್ಟ್ಗಳ ಥರ ತೊಗೊಬೇಕು. ನಿಮ್ಮ ಮಾಡೆಲ್ ಎಕ್ಸಾಮ್ಸ್ ಅದಕ್ಕೆ ಇಡೋದು ಎಕ್ಸಾಮ್ ಮುಂಚೆ, ಸೊ ದಟ್ ನೀವು ಆನ್ಸರ್ಸ್ ಹೆಂಗೆ ಬರೀತೀರಾ ಅಂತ ನೋಡಿ, ಸೊ ಅದರಿಂದ ನೀವು ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಎಲ್ಲಿ ತಪ್ಪೋದ್ರಿ ಅಂತ ಗೊತ್ತಾಕೊಂಡು, ಸೊ ಆ ಮಿಸ್ಟೇಕ್ನ ನೀವು ಫೈನಲ್ ಎಕ್ಸಾಮ್ಸ್ನಲ್ಲಿ ಮಾಡಿಕೊಡ್ದು ಅದಕ್ಕೆ. ಸೊ ಇವಾಗ ಬಂದು ನಾವು ಏನು ಮಾಡೋಣ ಅಂದರೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಲೈಫ್ ಪ್ರೊಸೆಸ್ ಚಾಪ್ಟರಿಂದ ಲಾಸ್ಟ್ 10 ಇಯರ್ಸ್ನಲ್ಲೆಲ್ಲ ಯಾವ ಥರ ಕ್ವೆಶನ್ಸ್ ಬಂದಿದೆ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ ಅಂತ ಏನು ಮಾಡಿದ್ದೀನಿ, ಒಂದು ಪ್ರಾಪರ್ ಸ್ಲೈಡೇ ಮಾಡಿದ್ದೀನಿ ವಿತ್ ಆನ್ಸರ್ಸ್. ಸೊ ಕ್ವೆಶನ್ಸ್ ಮತ್ತು ಆನ್ಸರ್ಸ್ ಹೆಂಗೆ ಬರೀಬೇಕು ಆ ಕ್ವೆಶನ್ ಕೇಳಿದಾಗ ಅಂತ ಮಾಡಿದ್ದೀನಿ. ಓಕೆ, ಸೊ ಇವಾಗ ಬಂದು 3 ಥರ ಇದೆ. ಯಾವುದಂದರೆ ವೆರಿ ಶಾರ್ಟ್ ಆನ್ಸರ್ಸ್, ಮತ್ತು ಶಾರ್ಟ್ ಆನ್ಸರ್ಸ್, ಮತ್ತು ಲಾಂಗ್ ಆನ್ಸರ್ಸ್. ಸೊ ಇವತ್ತು ಬಂದು ನಾವು ವೆರಿ ಶಾರ್ಟ್ ಆನ್ಸರ್ಸ್ ಮತ್ತು ಕೆಲವೊಂದು ವೆರಿ ಶಾರ್ಟ್ ಆನ್ಸರ್ ಆ ಕ್ವೆಶನ್ಸ್, ಮತ್ತು ಈವನ್ ಕೆಲವೊಂದು ಕ್ವೆಶನ್ಸ್ ಲೈಕ್ 2 ಮಾರ್ಕ್ ಕ್ವೆಶನ್ಸ್, 5 ಮಾರ್ಕ್ ಕ್ವೆಶನ್ಸ್ನ ನೋಡೋಣ. ಓಕೆ, ಸೊ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ನ ಕೂಡ ಲೈಕ್ ಹೇಳಿ, ಈ ಥರ ವಿಡಿಯೋ ಇದೆ ನೋಡು, ಕ್ವೆಶನ್ಸ್ ಪ್ಲಸ್ ಅದ್ರ ಜೊತೆ ಆನ್ಸರ್ಸು ಹೇಳ್ತಾ ಇದ್ದಾರೆ, ಹೆಂಗೆ ಆನ್ಸರ್ ಫ್ರೇಮ್ ಮಾಡಬೇಕು, ಈ ಕ್ವೆಶನ್ ಕೇಳಿದ್ರೆ ಯಾವ ಆನ್ಸರ್ ಬರೀಬೇಕು ಅಂತ ಕೂಡ, ರೈಟ್? ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಎಕ್ಸಾಮ್ನಲ್ಲಿ. ಓಕೆ, ಸೊ ಹಾಗೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಈ ಥರ ಜಾಸ್ತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಿಮ್ಗೆ ಯಾವುದೇ ಕ್ವೆಶನ್ಸ್ಗಳಿಗೆ ಯಾವುದೇ ಡೌಟ್ಸ್ ಇದ್ರೂ ಈ ಥರ ನೀವು ನಮ್ಗೆ ಹೇಳಿದ್ರೆ ವಿಲ್ ಪ್ರೊವೈಡ್ ಯು ನೋಟ್ಸ್. ಇಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಥರ ವಿಲ್ provide you answers. ಈ ಥರ ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ವಿಲ್ ಪ್ರೊವೈಡ್ ಯು ಆನ್ಸರ್ಸ್. ಓಕೆ, ವಿತೌಟ್ ಡಿಲೇಯಿಂಗ್ ಮಚ್ ವಿಲ್ ಸ್ಟಾರ್ಟ್ ಟುಡೇಸ್ ಸೆಷನ್. ಲೈಫ್ ಪ್ರೊಸೆಸ್ ಚಾಪ್ಟರ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ವಿಲ್ ಸಾಲ್ವ್ ಈಚ್ ಒನ್. ಓಕೆ, ಸೊ ಇವಾಗ ಬಂದು ಫಸ್ಟ್ ಕ್ವೆಶನ್ ಏನು, ಫಸ್ಟ್ ಕ್ವೆಶನ್ ಏನಿದೆ ಇಲ್ಲಿ, ನೇಮ್ ಆನ್ ಎಂಜೈಮ್ ದಟ್ ಈಸ್ ಪ್ರೆಸೆಂಟ್ ಇನ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಸೊ ಇವಾಗ ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂದಾಗ ನಿಮಗೆ ನೆನಪಾಗಬೇಕು. ಓಕೆ, ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ, ಅಲಾಂಗ್ ವಿತ್ ದಟ್ ಈವನ್ ಎಕ್ಸ್ಪ್ಲನೇಷನ್ ಕೂಡ ನೀವು ಅರ್ಥ ಮಾಡ್ಕೊಬೇಕು. ಜಸ್ಟ್ ಲೈಕ್ ದಟ್ ನೀವು ಆನ್ಸರ್ ಕಾಪಿ ಮಾಡೋದಲ್ಲ. ಓಕೆ, ಸೊ ನೇಮ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂದರೆ ಇವಾಗ ನಾವು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಕವರ್ ಮಾಡಿದ್ವಿ ಅಲ್ಲ, ದಟ್ ನಾವು ಎವ್ರಿ ಟೈಮ್ ಲೈಕ್ ಊಟ ತಿಂದಾದ್ಮೇಲೆ ಫುಡ್ ಡೈಜೆಸ್ಟ್ ಆಗ್ತಾಯಿತ್ತು. ಒಂದೊಂದು ಕಂಪಾರ್ಟ್ಮೆಂಟ್ ಒಂದೊಂದು ಪಾರ್ಟ್ಗೂ ಇನ್ನಾಗ ಮೂವ್ ಆಗ್ಬೇಕಾದ್ರೆ ಏನಾಗ್ತಾಯಿತ್ತು, ಫುಡ್ ಬಂದು ಬ್ರೇಕ್ ಡೌನ್ ಆಗ್ತಾಯಿತ್ತು. ಅದ್ರಲ್ಲಿ ಫುಡ್ಡಲ್ಲಿರೋ ಕಾಂಪೊನೆಂಟ್ಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಏನಾಗ್ತಾಯಿತ್ತು, ಸಿಂಪ್ಲೆಸ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗ್ತಾಯಿತ್ತು ಅಲ್ಲ. ಬಕ್ಕಲ್ ಕ್ಯಾವಿಟಿನಲ್ಲಿ ಏನಾಗ್ತಾಯಿತ್ತು, ಗ್ಲೂಕೋಸ್ ಬಂದು ಶುಗರ್ ಆಗಿ ಕನ್ವರ್ಟ್ ಆಗ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಯಾವುದು, ರೈಸ್ನಲ್ಲಿ ಸ್ಟಾರ್ಚ್ ಜಾಸ್ತಿ ಇದೆ, ಸೊ ಸ್ಟಾರ್ಚ್ ಏನಾಗ್ತಿತ್ತು, ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗ್ತಾಯಿತ್ತು. ಅಲ್ಲಿ ಯಾವ ಎಂಜೈಮ್ ಇತ್ತು, ಸಲೈವರಿ ಅಮೈಲೇಸ್ ಇತ್ತು. ಎಲ್ಲಿಂದ ಬರ್ತಾಯಿತ್ತು, ಸಲೈವಾಯಿಂದ ಬರ್ತಾಯಿತ್ತು ಅಲ್ಲ. ಸೊ ಅದೇ ಥರ ಇವಾಗ ಸ್ಟಮಕ್ ರೀಜನಲ್ಲಿ ಏನಿತ್ತು, ಪೆಪ್ಸಿನ್ ಇತ್ತು.
HCl ಮತ್ತು ಮ್ಯೂಕಸ್. ಪೆಪ್ಸಿನ್ ಏನು ಮಾಡ್ತಿತ್ತು, ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತಿತ್ತು. ಸೊ ಇವಾಗ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಏನಾಗ್ತಿತ್ತು, ಊಟ ಬಂದು ಆಸಿಡಿಕ್ ಆಗಿತ್ತು ಅಲ್ವಾ, ಅದನ್ನು ಬೇಸಾಗಿ ಕನ್ವರ್ಟ್ ಮಾಡ್ಬೇಕು. ಯಾವ್ದು ಬರ್ತಾ ಇತ್ತು, ಬೈಲ್ ಜ್ಯೂಸ್ ಬರ್ತಾ ಇತ್ತು, ಪ್ಲಸ್ ಅದ್ರ ಜೊತೆ ಪ್ಯಾನ್ಕ್ರಿಯಾಟ್ ಜ್ಯೂಸ್ ಕೂಡ ಆ್ಯಡ್ ಆಗ್ತಾ ಇತ್ತು. ಆಮೇಲೆ ಇಂಟೆಸ್ಟೈನ್ಗೆ ಹೋಗಾದ್ಮೇಲೆ ಏನಾಗ್ತಾ ಇತ್ತು, ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಕೆಲವೊಂದು ಎನ್ಸೈಮ್ ಇತ್ತಲ್ಲ ಅದು, ಮತ್ತು ಈವನ್ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿರೋ ಕೆಲವೊಂದು ಎನ್ಸೈಮ್ಗಳು ಏನು ಮಾಡ್ತಾ ಇತ್ತು, ಸೇರಿ ಫುಡ್ನ ಬಂದು ಕಂಪ್ಲೀಟ್ ಡೈಜೆಸ್ಟ್ ಮಾಡ್ತಾ ಇತ್ತು ಎಲ್ಲಿ, ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಕ್ವೆಶ್ಚನ್ ಏನು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಯಾವ್ದಾದ್ರು ಆನ್ ಎನ್ಸೈಮ್, ಯಾವ್ದಾದ್ರು ಒಂದು ಎನ್ಸೈಮ್ ನೇಮ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ಇಯರ್ನಲ್ಲಿ, 2019 ಈ ಕ್ವೆಶ್ಚನ್ ಕೇಳಿದ್ರು. ಓಕೆ, ಸೊ ಆನ್ಸರ್ ಏನು, ಫಾರ್ ಎಕ್ಸಾಂಪಲ್ ಬಂದು ಯು ಕ್ಯಾನ್ ಗಿವ್ ಟ್ರಿಪ್ಸಿನ್. ಟ್ರಿಪ್ಸಿನ್ ಮಾತ್ರನೇ ಅಲ್ಲ, ಬೇರೆ ಏನಿತ್ತು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಅಮೈಲೇಸ್ ಇತ್ತು, ಅದು ಬಂದು ನಿಮ್ಮ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಗ್ಲೂಕೋಸಾಗಿ ಕನ್ವರ್ಟ್ ಮಾಡ್ತಾ ಇತ್ತು. ಟ್ರಿಪ್ಸಿನ್ ಬಂದು ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಅಮೈನೋ ಆಸಿಡ್ಸ್ಗೆ ಕನ್ವರ್ಟ್ ಮಾಡ್ತಾ ಇತ್ತು. ಲೈಪೇಸ್ ಬಂದು ಏನು ಮಾಡ್ತಾ ಇತ್ತು, ಲೈಪೇಸ್ ಬಂದು ಫ್ಯಾಟ್ನ ಬಂದು ಬ್ರೇಕ್ ಡೌನ್ ಮಾಡಿ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಲ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಸೊ ಇವಾಗ ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ 3 ಥರವಾದ ಎನ್ಸೈಮ್ಸ್ ಇದ್ದಾವೆ. 3 enzymes are present in pancreatic juice, amylase, trypsin, lipase. But question ಅಲ್ಲಿ ಏನು ಕೇಳಿದ್ದಾರೆ, ನೇಮ್ ಆನ್ ಎನ್ಸೈಮ್ ಅಂದರೆ ಎನಿ ಒನ್, ನಥಿಂಗ್ ಬಟ್ ಎನಿ ಒನ್, ನೇಮ್ ಆನ್ ಎನ್ಸೈಮ್. ಸೊ ಎನಿ ಒನ್, ಟ್ರಿಪ್ಸಿನ್. ನನಗೆ ಟ್ರಿಪ್ಸಿನ್ ಇಷ್ಟ, ಸೊ ನಾನು ಟ್ರಿಪ್ಸಿನ್ ಹಾಕಿದ್ದೀನಿ. ನಿಮ್ಗೆ ಈ 3ರಲ್ಲಿ ಯಾವ್ದು ಇಷ್ಟನೋ ಅದು ಹಾಕಿ. ಓಕೆ ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್ ಏನಪ್ಪ ಅಂದರೆ, what causes the movement of food inside the alimentary canal in human beings? ಅಂದರೆ ಇವಾಗ ಫುಡ್ ಬಂದು, ಇವಾಗ ಮೂವ್ಮೆಂಟ್ ಇದೆಲ್ಲ, ಮೂವ್ಮೆಂಟ್ ಆಫ್ ಫುಡ್ ಬಂದು ಇನ್ಸೈಡ್ ದ alimentary canal in human being. ವಾಟ್ ಕಾಸಸ್, ಆ ಮೂವ್ಮೆಂಟ್ ಯಾವ್ದು ಕಾಸ್ ಮಾಡ್ತದೆ? ನಾವು ನೋಡಿದ್ವಲ್ಲ, ಈಸೋಫೇಗಸ್ನಲ್ಲಿ ಏನಾಗ್ತಾ ಇತ್ತು, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇತ್ತಲ್ಲ, ಅಂದರೆ ಈ ಥರ ಕಾಂಟ್ರಾಕ್ಟ್ ಆಗ್ತಾ ಇತ್ತು, ರಿಲ್ಯಾಕ್ಸ್ ಆಗ್ತಾ ಇತ್ತು. ಸೊ ಹಿಂಗೆ ಬಂದಾದ್ಮೇಲೆ ಸೊ ಇಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇತ್ತು, ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇತ್ತು, ಮತ್ತೆ ಕಾಂಟ್ರಾಕ್ಟ್ ಆಗ್ತಾ ಇತ್ತು, ರಿಲ್ಯಾಕ್ಸ್ ಆಗ್ತಾ ಇತ್ತು, ಹಾಗೆ ಫುಡ್ ಮೂವ್ ಆಗ್ತಾ ಇತ್ತು. ಸೊ ಏನದು, ಇಟ್ ಈಸ್ ಯೋರ್, ಹೆಂಗಾಗ್ತಾ ಇತ್ತು ಎಲಿಮೆಂಟ್ರಿ ಕ್ಯಾನಲ್ಲಿ, ಇಟ್ ಇಸ್ ಪೆರಿಸ್ಟಾಲ್ಸಿಸ್. ಓಕೆ, ಸೊ ಹೆಂಗೆ ಮೂವ್ ಆಗ್ತಾ ಇತ್ತು ಫುಡ್, ದ ಮೂವ್ಮೆಂಟ್ ಆಫ್ ಫುಡ್ ಹೆಂಗೆ ಬರಿಬೇಕಂದ್ರೆ, ಸಿ ಹಿಯರ್, ಇಲ್ಲಿ ಹಾಕ್ಬಿಡಿ, ದ ಮೂವ್ಮೆಂಟ್ ಆಫ್ ಫುಡ್ ಇನ್ಸೈಡ್ ದ ಎಲಿಮೆಂಟ್ರಿ ಕ್ಯಾನಲ್ ಇನ್ ಹ್ಯೂಮನ್ ಬೀಯಿಂಗ್ ಇಸ್ ಕಾಸ್ಡ್, ದಟ್ ಇಸ್ ಕಾಸ್ಡ್ ಬೈ ಪೆರಿಸ್ಟಾಲ್ಸಿಸ್. ಇದು ಬಂದು ಯಾವ್ದು ಕಾಸ್ ಮಾಡ್ತದೆ, ಪೆರಿಸ್ಟಾಲ್ಸಿಸ್. ಸೊ ವಾಟ್ ಇಸ್ ಪೆರಿಸ್ಟಾಲ್ಸಿಸ್ ಅದು ಕೂಡ ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು 2 ಮಾರ್ಕ್ಸ್ಗೆ ಸುಮ್ಮನೆ ಪೆರಿಸ್ಟಾಲ್ಸಿಸ್ ಅಂತ ಹಾಕ್ಬಿಡ್ಬಾರ್ದು. ಅಲ್ಲಿ ಬಂದು ಫಸ್ಟ್ ಕ್ವೆಶ್ಚನಲ್ಲಿ ಆನ್ ಎನ್ಸೈಮ್ ಸ್ಪೆಸಿಫಿಕ್ ಆಗಿ ಕೇಳಿದ್ರು, ಇಲ್ಲಿ ಬಂದು ಯಾವ್ದು ಮೂವ್ಮೆಂಟ್ ಅಂದರೆ ಆ ಮೂವ್ಮೆಂಟ್ ಬಂದು ಪೆರಿಸ್ಟಾಲ್ಸಿಸ್. ಸೊ ನಿಮಗೆ ಫುಲ್ 2 ಮಾರ್ಕ್ಸ್ ಬೇಕಂದ್ರೆ ಪೆರಿಸ್ಟಾಲ್ಸಿಸ್ ಅಂದರೆ ಏನು, ಯು ಶುಡ್ ಆಲ್ಸೋ ಡಿಫೈನ್ ವಾಟ್ ಇಸ್ ಪೆರಿಸ್ಟಾಲ್ಸಿಸ್. Peristalsis, it is a rhythmic contraction and relaxation. So contract ಆಗ್ತಿತ್ತು, relaxation ಆಗ್ತಾಯಿತ್ತು. So it is the contraction and relaxation of alimentary canal, muscles of the alimentary canal to push the food downward. So ಇವಾಗ ಏನು ಮೂವ್ಮೆಂಟ್ ಹೆಂಗಾಗ್ತಾಯಿತ್ತು, ಪೆರಿಸ್ಟಾಲ್ಸಿಸ್ ಇಂದ ಆಗ್ತಾಯಿತ್ತು. ಪೆರಿಸ್ಟಾಲ್ಸಿಸ್ ಅಂದರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಆಗ್ತಾಯಿತ್ತು. ಯಾಕೆ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ತಾಯಿತ್ತು, ಯಾಕೆ ಅಂದರೆ ಫುಡ್ ಬಂದು ಮೂವ್ ಆಗಬೇಕಾಗಿತ್ತು, ಮೂವ್ಮೆಂಟ್ ಫೆಸಿಲಿಟೇಟ್ ಮಾಡೋದಕ್ಕೆ, ಫುಡ್ ಮೂವ್ಮೆಂಟ್ನ ಫೆಸಿಲಿಟೇಟ್ ಮಾಡೋದಕ್ಕೆ ಏನೋ ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ನಡೀತಾ ಇತ್ತು. ಸೊ ಈ ಕ್ವೆಶ್ಚನ್ ಬಂದು ಯಾವ ಇಯರ್ನಲ್ಲಿ ಕೇಳಿದರೆ, ಇದು ಕೂಡ 2019 ಕೇಳಿರೋದು. ಸೊ ಇವಾಗ ಜಸ್ಟ್ ಹಿಂಗೆ ಕೇಳಿದಾಗ 1 ವರ್ಡಲ್ಲಿ ಪೆರಿಸ್ಟಾಲ್ಸಿಸ್ ಅಂದರೆ ಸಾಕಾಗಲ್ಲ. ಸೊ ಯಾವ್ದದು ಮೂವ್ಮೆಂಟ್, ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್. ವಾಟ್ ಇಸ್ ದಟ್ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್, you should explain that, contraction and relaxation, but why, for the movement of food. So you should mention all these to score full mark for that one particular question. See, ನೀವು ಒಂದು ಟಾಪಿಕ್ನ ತರೋ ಆದರೆ ಏನು ಗೊತ್ತಾ, ಅದರಲ್ಲಿ ಎಂಥ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡೋ ಥರ ಇರಬೇಕು. ಅದು ಹೆಂಗೆ ಅಂದರೆ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮಗೆ, ಯು ವಿಲ್ ಬಿ ಏಬಲ್ ಟು ಆನ್ಸರ್ ಎನಿ ಕ್ವೆಶ್ಚನ್. ಸೊ ಈ ಥರ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೆಂಗೆ ಆನ್ಸರ್ ಮಾಡೋದು ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು, the diffusion is insufficient to meet the oxygen requirement of multicellular organism like humans, give reason. 2017 ಕೇಳಿದ್ರೆ. ಸಿ ನಾನು ಇದು ತುಂಬ ಸಲ ಹೇಳಿದ್ದೀನಿ, ಡಿಫ್ಯೂಷನ್ ಎವ್ರಿ ಟೈಮ್ ನಾನು ಡಿಫ್ಯೂಷನ್ ಹೇಳ್ಬೇಕಾರೆ, ವಾಟ್ ಇಸ್ ಡಿಫ್ಯೂಷನ್ ಡಿಫೈನ್ ಮಾಡ್ಬೇಕಾದ್ರೆ ಹೇಳ್ತಾ ಇದೆ, ಡಿಫ್ಯೂಷನ್ ಬಂದು ಲೈಕ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಇನ್ಸಫಿಷಿಯೆಂಟ್ ಅಂತ. ಸೊ ಕ್ವೆಶ್ಚನ್ ಬಂದು ಅವರು ಕೇಳಿದ್ದಾರೆ ಯಾಕೆ ಇನ್ಸಫಿಷಿಯೆಂಟ್ ಅಂತ. ಬೇಗ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಯಾರ್ಯಾರನ್ನ ಓಕೆ ಕ್ಲಾಸಸ್ ಅಟೆಂಡ್ ಮಾಡಿದ್ರಲ್ಲ, ಓದಿರ್ತೀರ, ಇಲ್ಲ ನನ್ನ ವೀಡಿಯೋಸ್ ಕೂಡ ಅಟೆಂಡ್ ಮಾಡಿದ್ರು, ಯು ಮಸ್ಟ್ ಬಿ ನೋಯಿಂಗ್ ದಟ್ ಡಿಫ್ಯೂಷನ್ ಯಾಕೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಇನ್ಸಫಿಷಿಯೆಂಟ್ ಅಂತ. ಬೇಗ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆ್ಯಂಡ್ ಯಾವ ಸ್ಟೂಡೆಂಟ್ಸ್ ಲೈಕ್ ಗುಡ್ ಸ್ಟೂಡೆಂಟ್ಸ್ ಥರ ಆನ್ಸರ್ಸ್ನ ಟೈಪ್ ಮಾಡ್ತಾರೋ ಅವ್ರಿಗೆ ಬಂದು ಸರ್ಪ್ರೈಸ್ ಇದ್ದೇ ಇರುತ್ತೆ ನೆಕ್ಸ್ಟ್ ಸೆಷನಲ್ಲಿ. ಸೊ ಬೇಗ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾನು ಹೇಳಿದ್ದೆ, ಸಿ ಈ ಕ್ವೆಶ್ಚನಲ್ಲಿ ಬಂದು ಏನು ಆನ್ಸರ್ ಇದೆ,
ಇಲ್ಲೇನು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಏನು ಸೆಲ್ಸ್ ಬಂದು ಜಾಸ್ತಿ ಇರುತ್ತೆ, ಸೆಲ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಡಿಫ್ಯೂಷನ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಡ್ಯೂ ಟು ದ ಹೈಯರ್ ಮೆಟಬಾಲಿಕ್ ರೇಟ್. ನಮ್ಮ ಬಾಡಿನಲ್ಲಿ ಜಾಸ್ತಿ ರಿಯಾಕ್ಷನ್ಸ್ಗಳು ನಡೀತಾ ಇರ್ತವೆ. ಓಕೆ, ಆಮೇಲೆ ಬಂದು ಲಾರ್ಜ್ ವಾಲ್ಯೂಮ್ ಆಫ್ ಬಾಡಿ, ಲಾರ್ಜ್ ವಾಲ್ಯೂಮ್, ಅದಕ್ಕೆ ನಮ್ಮ ಬಾಡಿನಲ್ಲಿ ಸೆಲ್ಸ್ಗಳು ತುಂಬ ಜಾಸ್ತಿ ಇದೆ. ದ ಆಕ್ಸಿಜನ್ ಕ್ಯಾನ್ ನಾಟ್ ಡಿಫ್ಯೂಸ್ ಇನ್ ಟು ಆಲ್ ದ ಸೆಲ್ಸ್ ಓಕೆ ಆಫ್ ದ ಹ್ಯೂಮನ್ ಬಾಡಿ quickly as oxygen will have to travel the large distance to reach each and every cell. So diffusion is insufficient. ಆ ಕ್ವೆಶ್ಚನ್ ಅಲ್ಲಿ ಇರೋದೇ ಹಾಕ್ಬಿಡಿ ಟು ಮೀಟ್ ದ ಡಿಮ್ಯಾಂಡ್. ಸೊ ಇದು ಬಂದು ಕ್ವೆಶ್ಚನ್ ಅಲ್ಲೇ ಇದೆ. ಸೊ ಇಲ್ಲಿ ಏನಕ್ಕೆ ಅಂದರೆ ಫಸ್ಟ್ ನಮ್ಮ ಬಾಡಿನಲ್ಲಿ ತುಂಬ ಸೆಲ್ಸ್ ಇದ್ದಾವೆ, ತುಂಬ ಎಲ್ಲ ಸೆಲ್ಸನ್ನು ರಿಯಾಕ್ಷನ್ ನಡೆಯುತ್ತೆ. ಅಂದರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಜಾಸ್ತಿ ಇದ್ದಾವೆ, ಪ್ಲಸ್ ನಮ್ಮ ಬಾಡಿಗೆ ಎನರ್ಜಿ ಜಾಸ್ತಿ ಬೇಕು. ನಮ್ಮ ಬಾಡಿ ಬಂದು ತುಂಬ ಯೂಜ್ ಅಂದರೆ ತುಂಬ ಸೆಲ್ಸ್ ಇದ್ದಾವೆ. ಸೊ ಇವಾಗ ಡಿಫ್ಯೂಸ್ ಆಗಕ್ಕೆ ಹೋದರೆ ಎಲ್ಲ ಸೆಲ್ನು ಪಾಸ್ ಹಾಕೊಂಡು ಹೋಗ್ಬೇಕು. ಎಲ್ಲ ಸೆಲ್ಲು ಪಾಸ್ ಹಾಕೊಂಡು ಹೋದ್ರೆ ಏನಾಗುತ್ತೆ ಆನ್ ಟೈಮ್ ಅದು ರೀಚ್ ಆಗೋಕ್ಕಾಗಲ್ಲ. ಓಕೆ, ಸೊ ಅದು ಬೇಗ ಆಕ್ಸಿಜನ್ ರಿಕ್ವೈರ್ಮೆಂಟ್ನ ಮೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಈ ಡಿಫ್ಯೂಷನ್ ಬಂದು ಇಟ್ ಈಸ್ ಇನ್ಸಫಿಷಿಯಂಟ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ನೇಮ್ ದ ವೇನ್ which brings blood to the left atrium from the lungs. ಇದನ್ನು ಕೂಡ ನಾನು NCERT ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಓದಬೇಕಾದ್ರೂ ಆ ಟಿಪ್ ಕೊಟ್ಟಿದ್ದೆ. ಏನು ಇವಾಗ ಏನು ಹೇಳ್ತಾರೆ ಇಲ್ಲಿ, ಬ್ಲಡ್ ಬಂದು ಇವಾಗ ಲಂಗ್ಸಿಂದ ನೇಮ್ ದ ವೇನ್ ವಿಚ್ ಬ್ರಿಂಗ್ಸ್ ಬ್ಲಡ್ ಟು ಲೆಫ್ಟ್ ಆಟ್ರಿಯಮ್ ಫ್ರಮ್ ಲಂಗ್ಸ್. ಇಲ್ಲೂ ಕೂಡ ಟಿಪ್ ಕೊಡ್ತೀನಿ ನೋಡಿ. ಏನಿದೆ ಎಲ್ಲ ಕಡೆ ಎಲ್, ಲಂಗ್ಸ್, ಲೆಫ್ಟ್ ಆಟ್ರಿಯಮ್. ಆಲ್ವೇಸ್ ಲಂಗ್ಸ್ನಲ್ಲಿ ಏನು ಜಾಸ್ತಿ ಇದೆ, ಆಕ್ಸಿಜನ್ ಜಾಸ್ತಿ ಇರುತ್ತೆ. ಹಿಂಗೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲಂಗ್ಸಿಂದ ಯಾವಾಗಲೂ ಆಕ್ಸಿಜನೇಟೆಡ್ ಬ್ಲಡ್ಡೇ ಬರೋದು. ಯಾವ್ದು ಬರುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ಡೇ ಬರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್. ಸೊ ನಾನು ಈ ಎಕ್ಸಾಂಪಲ್ಲು ಕೊಟ್ಟಿದ್ದೆ ವೆನ್ ಐ ವಾಸ್ ಟೀಚಿಂಗ್ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅದು ಹಾರ್ಟು, ಅದು ಚೇಂಬರ್ಸ್ ಮತ್ತು ಅದರಲ್ಲಿ ವೆಸಲ್ಸ್ ಎಲ್ಲ ಹೇಳ್ಬೇಕಾದ್ರೆ ಹೇಳಿದ್ದೆ ದ್ಯಾಟ್ ಆಲ್ವೇಸ್ ಬಂದು ಏನಾಗ್ತಿತ್ತು ಆರ್ಟರಿ, ಪಲ್ಮನರಿ ಆರ್ಟರಿ ಬಂದು ಏನು ಮಾಡ್ತಾ ಇತ್ತು, ಆರ್ಟರಿ ಬಂದು ಅವೇ. ಸೊ ಹಾರ್ಟಿಂದ ಹೊರಗೆ ತೊಗೊಂಡೋಗ್ತಾ ಇತ್ತು ಏನು ಆಕ್ಸಿಜನೇಟೆಡ್ ಬ್ಲಡ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ. ಬಟ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಪಲ್ಮನರಿ ಆರ್ಟರಿ ಬಂದು ಏನು ಮಾಡ್ತಾ ಇತ್ತು, ಹಾರ್ಟಿಂದ ಲಂಗ್ಸ್ಗೆ ತೊಗೊಂಡೋಗ್ತಾ ಇತ್ತು. ಸೊ ಇವಾಗ ಆರ್ಟರಿ ಬಂದು ಏನು ಮಾಡ್ತಾ ಇತ್ತು, ಅವೇ ಯಾವಾಗಲೂ ಬಂದು ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ತೊಗೊಂಡೋಗ್ತದೆ ಆರ್ಟರಿ. ಅದು ಬಂದು ಮತ್ತೆ ಹಾರ್ಟಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕೂಡ ಲಂಗ್ಸ್ಗೆ ತೊಗೊಂಡೋಗ್ತದೆ. ಯಾವುದು? ಆರ್ಟರಿನೇ, ಬಟ್ ಅದಕ್ಕೆ ಪಲ್ಮನರಿ ಆರ್ಟರಿ ಅಂತ ಕರೀತಾರೆ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಯಾವುದು, ವೇನ್ಸ್. ವೇನ್ಸ್ ಏನು ಮಾಡ್ತಿತ್ತು, ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಹಾರ್ಟ್ಗೆ ತೊಗೊಂಡೋಗ್ತಾ ಇತ್ತು, ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಏನನ್ನ, ಡಿಆಕ್ಸಿಜನೇಟೆಡ್ ಬ್ಲಡ್ನ. ಓಕೆ, ಇವಾಗ ಬಂದು ಹಾರ್ಟಿಂದ ಇವಾಗ ಡಿಆಕ್ಸಿಜನೇಟೆಡ್ ಬ್ಲಡ್, ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಲಂಗ್ಸ್ಗೆ ಹೋಗಬೇಕು ಅಲ್ವಾ. ಸೊ ಅಲ್ಲಿ ಯಾವ್ದು ತೊಗೊಂಡೋಗ್ತಾ ಇತ್ತು, ಲಂಗ್ಸಿಗೆ. ಇಟ್ ವಾಸ್ ಹಾರ್ಟಿಂದ ಲಂಗ್ಸಿಗೆ ಯಾವ್ದು ತೊಗೊಂಡೋಗ್ತಾ ಇತ್ತು, ಇಟ್ ಇಸ್ ಪಲ್ಮನರಿ ಆರ್ಟರಿ ತೊಗೊಂಡೋಗ್ತಾ ಇತ್ತು. ಆಲ್ವೇಸ್ ಅವೇ, ಹಾರ್ಟಿಂದ ಅವೇ ಅಂದರೆ ಇಟ್ ಇಸ್ ಆರ್ಟರಿನೇ ಬರೋದು. ಓಕೆ, ಬಟ್ ಇವಾಗ ಲಂಗ್ಸ್ ಕಡೆ ಹೋದ್ಮೇಲೆ ಏನಾಗುತ್ತೆ, ಅದು ಆಕ್ಸಿಜನೇಟೆಡ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಲಂಗ್ಸಿಂದ ಇದು ಲೆಫ್ಟ್ ಆಟ್ರಿಯಮ್ಗೆ ಯಾವ್ದು ತಗೊಂಡ್ಬರ್ತಾ ಇತ್ತು, ಇಟ್ ಈಸ್ ಯುವರ್ ಪಲ್ಮನರಿ ವೇನ್ಸ್. ಆಲ್ವೇಸ್ ರಿಮೆಂಬರ್, ವೇನ್ಸ್ ಬಂದು ಯಾವಾಗಲೂ ಹಾರ್ಟ್ಗೆ ಬ್ಲಡ್ ತೊಗೊಂಡೋಗುತ್ತೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್. ಲಂಗ್ಸಿಂದನೂ ಆಕ್ಸಿಜನೇಟೆಡ್ ಬ್ಲಡ್ ಹೋಗ್ಬೇಕಲ್ಲ, ಒಂದ್ಸಲ ಆಕ್ಸಿಜನೇಟೆಡ್ ಕನ್ವರ್ಟ್ ಆದಮೇಲೆ ಲಂಗ್ಸಿಂದ ಹಾರ್ಟಿಗೆ ಹೋಗ್ಬೇಕಲ್ಲ. ಸೊ ವಿಚ್ ಇಸ್ ಟೇಕಿಂಗ್ ಟು ಹಾರ್ಟ್ ಅದು ಬಂದು ಇಟ್ ಇಸ್ ವೇನೇನೆ. ಬಟ್ ಇಲ್ಲಿ ಬಂದು ಏನಾಗ್ತದೆ, ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ. ಸೊ ಅದು ಯಾವ್ದು, ದಟ್ ಇಸ್ ಯುವರ್ ಪಲ್ಮನರಿ ವೇನ್ಸ್. ಯಾವ್ದು ಕ್ಯಾರಿ ಮಾಡ್ತದೆ, ಯುವರ್ ಪಲ್ಮನರಿ ವೇನ್ಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಟು ಲೆಫ್ಟ್ ಆಟ್ರಿಯಮ್ ಆಫ್ ದ ಹಾರ್ಟ್. ಯಾವ ಇಯರ್ನಲ್ಲಿ ಕೇಳಿದ್ರು, 2017 ಈ ಕ್ವೆಶ್ಚನ್ ಕೇಳಿದ್ರು. ಓಕೆ, ನೆಕ್ಸ್ಟ್ ನಾವು ಡಿಫೈನ್ ಟ್ರಾನ್ಸ್ಲೊಕೇಶನ್ ಇನ್ ರೆಫರೆನ್ಸ್ ಟು ಪ್ಲಾಂಟ್ಸ್. ಪ್ಲಾಂಟ್ಸ್ನಲ್ಲಿ ಡಿಫೈನ್ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಬಂದು ಇದು ಯಾವ ಪಾರ್ಟ್ನಲ್ಲಿ ಬರುತ್ತಿದ್ದು, ಪ್ಲಾಂಟ್ಸ್ನಲ್ಲಿ ಬಂದು ನಾವು ಆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನೋಡ್ತಾ ಇದ್ವಿ. ವಾಟರ್ ಬಂದು ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಥ್ರೂ ಝೈಲಮ್. ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿತ್ತು, ಟ್ರಾನ್ಸ್ಪಿರೇಷನ್, ಪುಲ್, ರೂಟ್ ಪ್ರೆಷರ್. ಸೊ ಈಗ ಫುಡ್ ಬಂದು ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಥ್ರೂ ಯುವರ್ ಫ್ಲೋಯಮ್. ಯಾವ ಪ್ರಾಸೆಸ್ಸಿಂದ, ಯುವರ್ ಟ್ರಾನ್ಸ್ಲೊಕೇಶನ್.
ಸೊ ಟ್ರಾನ್ಸ್ಲೊಕೇಶನ್ ಏನು ಮಾಡ್ತಾ ಇತ್ತು, ಟ್ರಾನ್ಸ್ಲೊಕೇಶನ್ ಬಂದು ಏನು ಮಾಡ್ತಿತ್ತು, ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ದಟ್ ಇಸ್ ಪ್ರಿಪೇರ್ಡ್ ಇನ್ ಲೀವ್ಸ್ ಎಲ್ಲಿಗೆ ತೊಗೊಂಡೋಗ್ತಾ ಇತ್ತು, ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಬೈ ದ ಪ್ರಾಸೆಸ್ ಆಫ್ ಫುಡ್ ಬಂದು ಪ್ರಿಪೇರ್ ಆಗಿರ್ತಾರ ಬೈ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಎಲ್ಲಿಗೆ ತೊಗೊಂಡೋಗ್ತಾ ಇತ್ತು, ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇನ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್. ಸೊ ಅದೇ ಹೇಳಿತು, ಫುಡ್ ಬಂದು ಪ್ರಿಪೇರ್ ಆಗ್ತೈತಲ್ಲ ಅದು ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಫ್ಲೋಯಮ್ ತೊಗೊಂಡೋಗ್ತಾಯಿತ್ತು, ಆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ತೊಗೊಂಡೋಗ್ತಾಯಿಲ್ಲ ಅದು ಆ ಪ್ರಾಸೆಸ್ಗೆ ಬಂದು ಇದು ಫುಡ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಬಂದು ಪ್ಲಾಂಟ್ಸಲ್ಲಿ ಏನಂತ ಕರಿತೀವಿ, ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಸಿ ಇನ್ ಕೇಸ್ ಈ ಟ್ರಾನ್ಸ್ಲೊಕೇಶನ್ನೇ 5 ಮಾರ್ಕ್ ಕೇಳಿದ್ದಿದ್ರೆ ನೀವಿಷ್ಟು 3 ಲೈನ್ಸಲ್ಲಿ ಹೇಳೋಕ್ಕೆ ಹೆಂಗೆ ಏನಾದ್ರು ಜಸ್ಟ್ 3 ಲೈನ್ಸಲ್ಲಿ ಹೇಳಿದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಓಕೆ, ಸೊ ಇದು ಜಸ್ಟ್ ಇದು 2 ಮಾರ್ಕ್ ಕ್ವೆಶ್ಚನ್, ಕೀಪ್ ದಿಸ್ ಇನ್ ಮೈಂಡ್. ಇದು ಬಂದು ನಿಮ್ಮದು 2 ಮಾರ್ಕ್ ಕ್ವೆಶ್ಚನ್. ಸೊ 2 ಮಾರ್ಕ್ ಕ್ವೆಶ್ಚನ್ಗೆ ಜಸ್ಟ್ ಡೆಫಿನೇಷನ್ ಕೇಳಿದರೆ ಸೊ ಡಿಫೈನ್ ಮಾಡ್ತಿದ್ರೆ ಅಷ್ಟೇ, ದಿಸ್ ಇಸ್ ಎನಫ್. ಇನ್ ಕೇಸ್ 5 ಮಾರ್ಕ್ ಅಂತ ಆಗಿದ್ದಿದ್ರೆ ಏನು ಮಾಡಬೇಕು, ಡಿಫೈನ್ ಮಾಡಬೇಕು, ಮತ್ತು ಆ ಮೆಕ್ಯಾನಿಸಮ್ ತೋರಿಸಿದಲ್ಲ ಡ್ರಾ ಮಾಡಿಬಿಟ್ಟು ನಾನು ಝೈಲಮ್ ಫ್ಲೋಯಮ್ ಸೋರ್ಸ್ ಸೆಲ್ಲಿಂದ ಏನಾಗ್ತದೆ, ಫುಡ್ ಬಂದು ಫ್ಲೋಯಮ್ ಸೀವ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಆ ಟ್ರಾನ್ಸ್ಫರ್ ಅದಕ್ಕೆ ಏನು ಬೇಕು, ATP ಬೇಕು, ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇತ್ತು. ಆಮೇಲೆ ಝೈಲಮಿಂದ ವಾಟರ್ ಬಂದು ಏನು ಸೀವ್ ಟ್ಯೂಬಿಗೆ ಬರ್ತಾ ಇತ್ತು ಬಿಕಾಸ್ ಆಫ್ ದ ಆಸ್ಮಾಟಿಕ್ ಪ್ರೆಷರ್. ಆಮೇಲೆ ಏನಾಗ್ತೈತೆ ಅಲ್ಲಿ ವಾಟರ್ ಬಂದು ಸೇರಾದ್ಮೇಲೆ ಪ್ರೆಷರಿಂದ ಏನಾಗ್ತಾಯಿತ್ತು ಅದು ಫ್ಲೋ ಆಗ್ತಾಯಿತ್ತು ಸಿಂಕ್ ಸೆಲ್ಸ್ಗೆ, ಯಾವ ಸೆಲ್ಸ್ಗೆ ಇದು ಶುಗರ್ ಮಾಲಿಕ್ಯೂಲ್ಸ್ ಬೇಕಾಗಿತ್ತು ಅಲ್ಲಿ ಫ್ಲೋ ಆಗ್ತಾಯಿತ್ತು. ಒಂದ್ಸಲಿ ಈ ಶುಗರ್ನ ಡೆಲಿವರ್ ಮಾಡಾದ್ಮೇಲೆ ಅಲಾಂಗ್ ವಿತ್ ದಟ್ ಅಮೈನೋ ಆಸಿಡ್ಸ್ ಅದೆಲ್ಲ ಆ ಸಿಂಕ್ ಸೆಲ್ಗೆ ಡೆಲಿವರ್ ಮಾಡಾದ್ಮೇಲೆ ಏನಾಗ್ತಿತ್ತು ವಾಟರ್ ಬಂದು ವಾಪಸ್ ಝೈಲಮ್ಗೆ ಬರ್ತಾಯಿತ್ತು. ಸೊ ಆ ಸೈಕಲ್ನ ನೀವು ಡ್ರಾ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಬಂದು ಜಸ್ಟ್ 2 ಮಾರ್ಕ್ ಕ್ವೆಶ್ಚನ್. ಸೊ ಅದಕ್ಕೆ ಬಂದು ನೀವು ಜಸ್ಟ್ ಒಂದು 3 ಲೈನಲ್ಲಿ ಹೇಳಿದ್ರು ನಡೆಯುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದೇನಂದ್ರೆ ಮೆನ್ಷನ್ ದ ರಾ ಮೆಟೀರಿಯಲ್ಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಕ್ವೆಶ್ಚನ್ ಯಾವಾಗ ಕೇಳಿದರೆ 2016 2 ಮಾರ್ಕ್ ಕ್ವೆಶ್ಚನ್. ಸೊ ರಾ ಮೆಟೀರಿಯಲ್ ಏನೇನು, ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಮತ್ತು ನಮಗೆ ಸನ್ಲೈಟ್ ಬೇಕು ಅಲ್ವಾ, ವಾಟರ್ ಜೊತೆ ಮಿನರಲ್ಸ್ ಅದೆಲ್ಲ, ಮತ್ತು ಕ್ಲೋರೋಫಿಲ್ ಪಿಗ್ಮೆಂಟ್ ಕೂಡ ಬೇಕು. ಸೊ ಏನೇನು ಬೇಕು ನಿಮಗೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಲೈಟ್, ಕ್ಲೋರೋಪ್ಲಾಸ್ಟ್ ಅದೇ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಓಕೆ, ಕ್ಲಿಯರ್. ಸೊ ಇಟ್ಸ್ ಸಿಂಪಲ್. ಈ ಥರ ಕೇಳಿದ್ರೆ ಲೈಕ್ ಯು ಕ್ಯಾನ್ ಜಸ್ಟ್ ರೈಟ್ ದೀಸ್. ಬಟ್ ಅದೇ ಫೋಟೋಸಿಂಥಸಿಸ್ನ ಇದು ಬಂದು 2 ಮಾರ್ಕ್ ಕೇಳಿರೋದು. 5 ಮಾರ್ಕ್ಗೋ 10 ಮಾರ್ಕ್ಗೋ ಕೇಳಿದ್ರೆ ಯು ಶುಡ್ ಡಿಫೈನ್ ವಾಟ್ ಇಸ್ ಫೋಟೋಸಿಂಥಸಿಸ್, ಆಮೇಲೆ ಇದು ಯಾವ ರಾ ಮೆಟೀರಿಯಲ್ಸ್ ಬೇಕು ಫೋಟೋಸಿಂಥಸಿಸ್ಗೆ, ಆಮೇಲೆ ಸೈಟ್ ಆಫ್ ಫೋಟೋಸಿಂಥಸಿಸ್ ದಟ್ ಈಸ್ ಲೀಫ್, ಅದಾದಮೇಲೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ಆ ಸ್ಟೆಪ್ಸ್ ಮುಗಿಸಾದ್ಮೇಲೆ ನೀವು ಬಂದು ಸಿಗ್ನಿಫಿಕೆನ್ಸ್ ಆಫ್ ಫೋಟೋಸಿಂಥಸಿಸ್. ಸೊ ಈ ಥರ ಬಂದು 10 ಮಾರ್ಕ್ಗೆ ಡೀಟೇಲ್ಡ್ ಆನ್ಸರ್ಗೆ ಯು ಶುಡ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಅದನ್ನು ಕೂಡ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಟ್ ವಿಡಿಯೋ. ನಾನು ಯಾವ್ದು ಮಾಡಿದ್ದೀನಿ ನ್ಯೂಟ್ರಿಷನ್ ಪಾರ್ಟ್ನಲ್ಲಿ, ನ್ಯೂಟ್ರಿಷನ್ ಇನ್ ಆಟೋಟ್ರೋಪ್ಸ್ ಎಟೋಟ್ರೋಪ್ಸ್, ಅದರಲ್ಲಿ ಬಂದು ಫೋಟೋಸಿಂಥಸಿಸ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಬಂದು ನಿಮಗೆ ಇವನ್ ಸ್ಕ್ರೀನ್ಶಾಟ್ ಕೂಡ ತೊಗೊಬೋದು. ಇನ್ ಕೇಸ್ ನಿಮಗೆ ನೋಟ್ಸ್ ಬೇಕಂದರೆ ಟೆಕ್ಸ್ಟ್ ಮೀ, ಐ ಸೆಂಡ್ ಯು. ಅದಕ್ಕೆ ನೀವು ಇವನ್ ಟೆಲಿಗ್ರಾಮ್ ಚಾನಲ್ಗೆ ಕೂಡ ಇಟ್ ಇಸ್ ಫ್ರೀ, ಜಸ್ಟ್ ಜಾಯ್ನ್ ಆ ಟೆಲಿಗ್ರಾಮ್ ಚಾನಲ್. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಯು ವಿಲ್ ಗೆಟ್ ದ ನೋಟ್ಸ್ ಫ್ರಮ್ ದೇರ್. ಯಾವ ಥರ ಬರೀಬೇಕು ಅಂತ ಅದರಲ್ಲೆಲ್ಲ ನೋಟ್ಸ್ ಇರುತ್ತೆ. ಓಕೆ, ಸೊ ಇದು ಬಂದು 2016 ಕೇಳಿದರು. ಫೈನ್. ಇವಾಗ ನೆಕ್ಸ್ಟ್ ಏನು, ಸ್ಟೇಟ್ ದ ಲೊಕೇಶನ್ ಆ್ಯಂಡ್ ದ ಫಂಕ್ಷನ್ ಆಫ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಅಂದರೆ ಇವಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಎಲ್ಲಿದೆ, ಸ್ಟಮಕ್ನಲ್ಲಿದೆ. ಅದೇನೇನು ರಿಲೀಸ್ ಮಾಡ್ತದೆ, HCl ರಿಲೀಸ್ ಮಾಡುತ್ತೆ, ಮ್ಯೂಕಸ್ನ ರಿಲೀಸ್ ಮಾಡ್ತದೆ, ಆಮೇಲೆ ಪೆಪ್ಸಿನ್ ಏನು ಮಾಡ್ತದೆ, ಈ HCl ಬಂದು ಏನು ಮಾಡ್ತದೆ, ಪೆಪ್ಸಿನ್ನ ಆಕ್ಟಿವೇಟ್ ಮಾಡ್ತದೆ. ಪ್ಲಸ್ HCl ಬಂದು ಏನು ಮಾಡ್ತದೆ, ಫುಡ್ಡಲ್ಲಿರೋ HCl ಅಂದರೆ ಏನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅದು ಫುಡ್ಡಲ್ಲಿರೋ ಮೈಕ್ರೋ ಆರ್ಗನಿಸಮ್ನ ಏನು ಮಾಡ್ತದೆ, ಸಾಯಿಸ್ತಾ ಇದೆ. ಓಕೆ, ಆಮೇಲೆ ಏನು ಮಾಡುತ್ತೆ, ಆ ಪೆಪ್ಸಿನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ದಟ್ ಪೆಪ್ಸಿನ್ ಬಂದು ಏನು ಮಾಡ್ತದೆ, ಈ ಫುಡ್ನಲ್ಲಿರೋ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತದೆ. ಓಕೆ, ಸೊ ಇವಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ನಲ್ಲಿ ಏನೇನಿದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಬಂದು ದೇ ಆರ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ಯುವರ್ ಸ್ಟಮಕ್. ಎಲ್ಲಿದೆ, ವಾಲ್ಸ್ ಆಫ್ ದ ಸ್ಟಮಕ್, ಇನ್ ದ ವಾಲ್ಸ್ ಆಫ್ ದ ಸ್ಟಮಕ್, ಇನ್ನರ್ ವಾಲ್, ಇದು ಇನ್ ದ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್. ಓಕೆ, ಔಟರ್ ವಾಲ್ ಇರುತ್ತೆ, ಇನ್ನರ್ ವಾಲ್ ಇರುತ್ತೆ. ಸ್ಪೆಸಿಫಿಕಲಿ ಇಟ್ ಇಸ್ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್. ಏನು ಮಾಡ್ತದೆ, ದೇ ಸೆಕ್ರೀಟ್ ಗ್ಯಾಸ್ಟ್ರಿಕ್ ಜ್ಯೂಸ್ ದಟ್ ಕಂಟೆಂಟ್ಸ್. ಏನು ಸೆಕ್ರೀಟ್ ಮಾಡ್ತದೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಟ್ ಮಾಡುತ್ತೆ. ಅದರಲ್ಲಿ ಏನಿದೆ, ಮ್ಯೂಕಸ್ ಇದೆ, ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ ದಟ್ ಇಸ್ ಪೆಪ್ಸಿನ್ ಇದೆ, ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಇಸ್ HCl. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಮೈಕ್ರೋ ಆರ್ಗನಿಸಮ್ನ ಸಾಯಿಸ್ತದೆ ಫುಡ್ಡಲ್ಲಿರೋದು, ಮತ್ತು ಇದು ಬಂದು ಪೆಪ್ಸಿನ್ನ ಆಕ್ಟಿವೇಟ್ ಮಾಡ್ತದೆ. ಪೆಪ್ಸಿನ್ ಬಂದು ಊಟದಲ್ಲಿರೋ ಪ್ರೋಟೀನ್ನ ಡೈಜೆಸ್ಟ್ ಮಾಡ್ತದೆ. ಮ್ಯೂಕಸ್ ಏನು ಮಾಡ್ತದೆ, ನಮ್ಮ ಸ್ಟಮಕ್ನಲ್ಲಿ ಏನು ರಿಲೀಸ್ ಆಗಿದೆ, ಆಸಿಡ್ ರಿಲೀಸ್ ಆಗಿದೆ. ಸೊ ನಮ್ಮ ಸ್ಟಮಕ್ನ ಆಸಿಡಿಂದ ಪ್ರೊಟೆಕ್ಟ್ ಮಾಡ್ತದೆ ಯಾವುದು, ಮ್ಯೂಕಸ್. ಕ್ಲಿಯರ್? ಓಕೆ, ಫೈನ್. ಸೊ ಇದಿಷ್ಟು ಬಂದು ಶಾರ್ಟ್ ಆನ್ಸರ್ಸ್ ಕೇಳಿದ್ರು ನಿಮ್ಮ ಲಾಸ್ಟ್ 2014
ಎಲ್ಲೆಲ್ಲಿ ಕೇಳಿದ್ರು ಅಂದರೆ ಸೊ ಇಷ್ಟು ಕ್ವೆಶನ್ಸ್ ಕೇಳಿದ್ರು ಫ್ರಮ್ ದಿಸ್ ಚಾಪ್ಟರ್, ಫ್ರಮ್ ಲೈಫ್ ಪ್ರೊಸೆಸ್ ಚಾಪ್ಟರ್ಲಿ ಈ ಥರ 2 ಮಾರ್ಕ್ ಕೇಳಿದ್ರು. ಸೊ ಇವಾಗ ನಿಮ್ಗೊಂದು ಐಡಿಯಾ ಸಿಕ್ತು ಅನ್ಕೋತೀನಿ, ಲೈಕ್ 2 ಮಾರ್ಕ್ ಕೇಳಿದ್ರೆ ಹೆಂಗೆ ಕೇಳ್ತಾರೆ. ಇನ್ ಕೇಸ್ ಡಿಫೈನ್ ಫೋಟೋಸಿಂಥಸಿಸ್ ಅಂತ ಅಂದಿದ್ರು ಯು ಜಸ್ಟ್ ವಿಲ್ ಹ್ಯಾವ್ ಟು ಡಿಫೈನ್ ಇಟ್. ಓಕೆ, ದಟ್ ಇಸ್ ಫೈನ್. ಆಮೇಲೆ ಬಂದು ಇಲ್ಲಿ ಇನ್ನೊಂದು ಕ್ವೆಶನ್ ಇತ್ತಲ್ಲ, ಯಾವುದು ಟ್ರಾನ್ಸ್ಲೊಕೇಶನ್ಗಿಂತ ಮುಂಚೆ. ಹಾಂ, ಸೊ ಇಲ್ಲಿ ಏನಿದು ಮಲ್ಟಿಸೆಲ್, ಇದು ರೀಸನ್, ಇದು ಪೆರಿಸ್ಟಾಲ್ಸಿಸ್. ಇಂಥ ಕಡೆ ಏನು ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಬಂದು 1 ವರ್ಡ್ ಆನ್ಸರ್. ಇಲ್ಲಿ ಬಂದು ಫಸ್ಟ್ ಕ್ವೆಶನಲ್ಲಿ ಏನು ಮಾಡಿದ್ರು, ಇಲ್ಲಿ ಜಸ್ಟ್ ಆನ್ ಎನ್ಸೈಮ್ ಅಂತ ಕೇಳಿದ್ರು. ಸೊ ಒಂದನ್ನೇ ಮೆನ್ಷನ್ ಮಾಡಿದ್ರೆ ಸಾಕು. ಬಟ್ ಇಲ್ಲಿ ಎಲಿಮೆಂಟ್ರಿ ಕ್ಯಾನಲ್ಗೆ ಏನಾಗುತ್ತೆ, ಯಾವ ಮೂವ್ಮೆಂಟ್ ಆಗೋದಕ್ಕೆ, ಯಾವ ಮೂವ್ಮೆಂಟ್ ಇಲ್ಲಿ ಫುಡ್ನ ಬಂದು ಬಕ್ಕಲ್ ಕೆಳಗಿಂದ ಸ್ಟಮಕ್ಗೆ ರೀಚ್ ಆಗೋದಕ್ಕೆ ಯಾವ ಮೂವ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂದರೆ ಪೆರಿಸ್ಟಾಲ್ಸಿಸ್. ಸೊ ನೀವು ಇದಕ್ಕೆ ಜಸ್ಟ್ ಪೆರಿಸ್ಟಾಲ್ಸಿಸ್ ಅಂದರೆ ಬರೆದ್ರೆ ಸಾಕಾಗಲ್ಲ. ಇಲ್ಲಿ ಏನು ಮಾಡಬೇಕು, ನೀವು ಪೆರಿಸ್ಟಾಲ್ಸಿಸ್ ಅಂತ ಬರೆದಾದ್ಮೇಲೆ ಪೆರಿಸ್ಟಾಲ್ಸಿಸ್ ಅಂದರೆ ಏನು, ಅದು ಏನಕ್ಕೆ ಆಗ್ತದೆ ಅಂತ ಕೂಡ ಆ್ಯಡ್ ಮಾಡಬೇಕು. ಓಕೆ, ಅದಾದಮೇಲೆ ಇನ್ನೆಲ್ಲ ಇದು ಡಿಫ್ಯೂಷನ್, ರೀಸನ್ ಕೊಡೋದು, ಇದೆಲ್ಲ ಫೈನ್. ಆಮೇಲೆ ಪಲ್ಮನರಿ, ಇದು ಅಷ್ಟೇ, ಜಸ್ಟ್ ಪಲ್ಮನರಿ ವೇನ್ಸ್ ಅಂತ ಮೆನ್ಷನ್ ಮಾಡಬೇಕಷ್ಟೆ. ಆಮೇಲೆ ಈ ಥರ. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಇದು ಬಂದು ಈ ಥರ ವೆರಿ ಶಾರ್ಟ್ ಆನ್ಸರ್ಸ್ 2 ಮಾರ್ಕರ್ ಹಂಗೆ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಶಾರ್ಟ್ ಆನ್ಸರ್ಸ್ ನೋಡೋಣ, ಅಂದರೆ ಇದು ಒಂದು 5 ಮಾರ್ಕ್ ಹಂಗೆಲ್ಲ ಕೇಳ್ಬೋದು. ಓಕೆ, ಸೊ ಇವಾಗ ಏನು ಕ್ವೆಶನ್ ಕೇಳಿದರೆ ನೋಡೋಣ. 2 green plants, they are kept separately in oxygen free containers. In oxygen free containers, one in the dark and other in sunlight. It was observed that the plant kept in dark could not survive longer. Give reason for this observation. ಅಂದರೆ ಏನು ಹೇಳ್ತಾರೆ, ಈ ಕ್ವೆಶನ್ ಬಂದು ಯಾವಾಗ ಕೇಳಿದರೆ 2023ನಲ್ಲೇ ಕೇಳಿರೋದು, ಮೊನ್ನೆ ಸ್ವಲ್ಪ ತಿಂಗಳು ಮುಂಚೆ 2023ನಲ್ಲೇ ಕೇಳಿರೋದು. ಇದು ಏನು ಕ್ವೆಶನ್ ಅಂತ ಅಂದರೆ, ಇವಾಗ 2 ಪ್ಲಾಂಟ್ ಅದು ಬಂದು ದೇ ಆರ್ ಕೆಪ್ಟ್ ಸಪ್ರೇಟ್ಲಿ ಇನ್ ಆಕ್ಸಿಜನ್ ಫ್ರೀ ಕಂಟೈನರ್ನಲ್ಲಿ ಇಟ್ಟಿದ್ದಾರೆ. ಆಮೇಲೆ ಒಂದು ಬಂದು ಡಾರ್ಕಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ಬಂದು ಬೆಳಕಿರೋ ಕಡೆ ಇಟ್ಟಿದ್ದಾರೆ. ಸೊ ಆ ಡಾರ್ಕಲ್ಲಿ ಇಟ್ಟಿದ್ರಲ್ಲ ಅದು ಬಂದು ತುಂಬ ದಿನ ಲೈಕ್ ಇಟ್ ಕುಡ್ ನಾಟ್ ಸರ್ವೈವ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತ ಕೇಳಿದರೆ. ಸ್ಟೇಟ್ ದ ರೀಸನ್ ಅಂತ ಹೇಳಿದ್ದಾರೆ. ಸೊ ಇದು ರೀಸನ್ ಏನಪ್ಪ ಅಂದರೆ, ಪ್ಲಾಂಟ್ ಬಂದು ಡಾರ್ಕಲ್ಲಿ ಇಟ್ಟಿರೋದು ಬಂದು ಏನಾಯಿತು, ಅದು ಸರ್ವೈವ್ ಆಗಲಿಲ್ಲ. ಯಾಕೆ? ಬಿಕಾಸ್ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಪ್ರೊಡ್ಯೂಸ್ ಆಕ್ಸಿಜನ್ ದಟ್ ಇಸ್ ರಿಕ್ವೈರ್ಡ್ ಫಾರ್ ಇಟ್ಸ್ ರೆಸ್ಪಿರೇಷನ್. ಓಕೆ, ಸೊ ಫೋಟೋಸಿಂಥಸಿಸ್ ನಡೆಯಲ್ಲ. ಫೋಟೋಸಿಂಥಸಿಸ್ ಬಂದು ಯಾವಾಗ ನಡೆಯುತ್ತೆ, ಅದು ಬಂದು ಅದಕ್ಕೆ ಪ್ಲಾಂಟ್ಗೆ ಬಂದು ಕಾರ್ಬನ್ ಡೈಆಕ್ಸೈಡ್ ಬೇಕು ಫೋಟೋಸಿಂಥಸಿಸ್ ನಡೆಯೋದಕ್ಕೆ. ಆಮೇಲೆ ಅದು ಆಕ್ಸಿಜನ್ನ ಕೊಡ್ತಾ ಇತ್ತು ಅಲ್ವಾ. ಬಟ್ ಇವಾಗ ರೆಸ್ಪಿರೇಷನ್ ನಡಿಬೇಕಂದ್ರೆ ಏನಾಗಬೇಕು, ಆಕ್ಸಿಜನ್ನ ಬಂದು ಅದು ಅಬ್ಸಾರ್ಬ್ ಮಾಡಬೇಕು, ಅದು ರೆಸ್ಪಿರೇಷನ್ ಪ್ರಾಸೆಸ್ ನಡೆಯೋದಕ್ಕೆ. ಇವಾಗ ಬಂದು ಪ್ಲಾಂಟ್ನ ಡಾರ್ಕ್ ರೀಜನಲ್ಲಿ ಇಟ್ಟಿದ್ರೆ ಏನಾಗುತ್ತೆ, ಅಲ್ಲಿ ಫೋಟೋಸಿಂಥಸಿಸ್ ನಡೆಯಲ್ಲ. ಸೊ ಇರೋ ಸ್ವಲ್ಪ ಆಕ್ಸಿಜನಿಂದ ಏನು ಮಾಡುತ್ತೆ, ಅದು ರೆಸ್ಪಿರೇಷನ್ ಮಾಡಿ ಏನಾಗುತ್ತೆ, ಬರೀ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಲೈಕ್ ಆಕ್ಸಿಜನ್ ರೆಸ್ಪಿರೇಷನ್ ಮಾಡ್ತಾ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ, ಫೋಟೋಸಿಂಥಸಿಸ್ ನಡೀತಾ ಇಲ್ಲ. ಸೊ ಡಾರ್ಕಲ್ಲಿ ಇಟ್ಟು ಏನಾಗುತ್ತೆ, ಬೈ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ದ ಆಕ್ಸಿಜನ್ ಇಸ್ evolved as a byproduct of photosynthesis during the photolysis of water and helps the plant to survive longer in sunlight. Sunlight ನಲ್ಲಿ ಏನಾಗ್ತಾ ಇದೆ, sunlight ನಲ್ಲಿ ಬೈ ಪ್ರಾಡಕ್ಟ್ ಆಫ್ ಆಕ್ಸಿಜನ್ ಬಂದು ಇಟ್ ಇಸ್ evolved as a byproduct of photosynthesis during the photolysis of water. ವಾಟರ್ ಬಂದು ಸ್ಪ್ಲಿಟ್ ಆದಾಗಲೇ ತಾನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಹೈಡ್ರೋಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡ್ತಾ ಇತ್ತು, ವೆರಸ್ ಹೈಡ್ರೋಜನ್ ಬಂದು ಏನು ಮಾಡ್ತಾ ಇತ್ತು, ಹೈಡ್ರೋಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡ್ತಾ ಇತ್ತು, ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗ್ತಾ ಇತ್ತು ಅಲ್ವಾ. ಸೊ ಇವಾಗ ಏನಾಗ್ತಾ ಇತ್ತು ಅಂದರೆ, ಈ ಫೋಟೋಸಿಂಥಸಿಸ್ನಲ್ಲಿ ಇದು ಬೆಳಕಿತ್ತು, ಫೋಟೋಸಿಂಥಸಿಸ್ ನಡೀತಾ ಇತ್ತು, ಆಕ್ಸಿಜನ್ನ ರಿಲೀಸ್ ಮಾಡ್ತಾ ಇತ್ತು. ಆಸ್ ದ ರಿಸಲ್ಟ್ ಪ್ಲಾಂಟ್ ಬಂದು ರೆಸ್ಪಿರೇಷನ್ಗೆ ಅದೇ ಆಕ್ಸಿಜನ್ನ ತಗೊಂಡು ಎನರ್ಜಿನ ಬ್ರೇಕ್ ಡೌನ್ ಮಾಡ್ಕೊಂಡು ಅದು ಸರ್ವೈವ್ ಆಗ್ತಾ ಇತ್ತು. ವೆರಸ್ ಇನ್ನೊಂದು ಪ್ಲಾಂಟ್ ಬಂದು ಡಾರ್ಕಲ್ಲಿ ಇತ್ತಲ್ಲ, ಅಲ್ಲಿ ಬಂದು ಫೋಟೋಸಿಂಥಸಿಸ್ ನಡೀತಾ ಇಲ್ಲ. ಫೋಟೋಸಿಂಥಸಿಸ್ ನಡೀತಾ ಇಲ್ಲ ಅಂದರೆ ಆಕ್ಸಿಜನ್ ರಿಲೀಸ್ ಆಗ್ತಾ ಇಲ್ಲ, ಎಲ್ಲಿಗೆ, ಅದರ ಎನ್ವಿರಾನ್ಮೆಂಟ್ಗೆ. ಆಸ್ ಅ ರಿಸಲ್ಟ್ ಏನಾಗುತ್ತೆ, ರೆಸ್ಪಿರೇಷನ್ ನಡಿಬೇಕಂದ್ರೆ ಆಕ್ಸಿಜನ್ ಬೇಕು, ಆಕ್ಸಿಜನ್ನೇ ಇಲ್ಲ ಅಂದರೆ ಏನಾಗುತ್ತೆ, ಪ್ಲಾಂಟ್ ಬಂದು ಸತ್ತೋಗುತ್ತೆ. ಸೊ ಅದಕ್ಕೆ ಈ ಒಂದು ಪ್ಲಾಂಟ್ ಬಂದು ಲೈಕ್ ಡಾರ್ಕಲ್ಲಿ ಇಟ್ಟಿರಲ್ಲ, ಆ ಪ್ಲಾಂಟ್ ಬಂದು ಏನಾಗುತ್ತೆ, ತುಂಬ ದಿನ ಅದು ಬದುಕಿರಲ್ಲ, ಸ್ವಲ್ಪ ದಿನ ಮೇಲೆ ಹೊಟ್ಟೋಗ್ಬಿಡುತ್ತೆ. ವೆರಸ್ ಇನ್ನೊಂದು ಪ್ಲಾಂಟ್ ಲೈಟಲ್ಲಿ ಇತ್ತಲ್ಲ, ಅದು ಬಂದು ಬದುಕಿರುತ್ತೆ, ಯಾಕಂದರೆ ಅದು ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡುತ್ತೆ, ಆಕ್ಸಿಜನ್ ರಿಲೀಸ್ ಮಾಡ್ತದೆ, ಅದೇ ಆಕ್ಸಿಜನ್ನ ರೆಸ್ಪಿರೇಷನ್ ಮಾಡೋದಕ್ಕೆ, ಆ ರೆಸ್ಪಿರೇಷನ್ ಪ್ರೊಸೆಸ್ಗೆ ಯೂಟಿಲೈಸ್ ಮಾಡ್ಕೊತಾರೆ. ಸೊ ಅದೇ ಬಂದು ಇಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡಿರೋದು. ಕ್ಲಿಯರ್? ಓಕೆ, ಸೊ ಈ ಕ್ವೆಶನ್ ಬಂದು ಜಸ್ಟ್ 2023ನಲ್ಲಿ ಕೇಳಿರೋದು ಆಯಿತಾ. ಸೊ ಈ ಥರ ಅದಕ್ಕೆ ನೀವು ಇದೆಲ್ಲ ನೀವು ಚೆನ್ನಾಗಿ ಮಾಡಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈವನ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಆ ಆ್ಯಕ್ಟಿವಿಟೀಸ್ನ ಕೂಡ ಅರ್ಥ ಮಾಡ್ಕೊಬೇಕು, ಅದ್ರ ಕೊಟ್ಟಿರೋ ಕ್ವೆಶನ್ಸ್ನ ಕೂಡ ನೀವು ಸಾಲ್ವ್ ಮಾಡಬೇಕು. ಆವಾಗಲೇ ಬಂದು ನೀವು ಈ ಥರ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಅದಕ್ಕೆ ಬಂದು ಅದನ್ನು ಮಿಸ್ ಮಾಡಬೇಡಿ. ಸೊ ಅದ್ರ ಮೇಲೂ ನಿಮಗೆ ಸಪ್ರೇಟ್ ವೀಡಿಯೋ ಬೇಕಂದರೆ ನಮಗೆ ಹೇಳಿ, ವಿಲ್ ಡೂ ಅನದರ್ ವಿಡಿಯೋ ಆನ್ ದ್ಯಾಟ್ ಆಸ್ ವೆಲ್. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಬೇಕೋ ಅವ್ರು ಬಂದು ಬೇಗ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಇವನ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ದಟ್ ಎಸ್ ಮ್ಯಾಮ್ ಐ ವಾಂಟ್ ಅಂತ. ಸೊ ಯಾರ್ಯಾರು ಕೇಳ್ತಾರೋ ಅವ್ರ ಮೆಜಾರಿಟಿ ಮೇಲೆ ನಾವು ಆ ವಿಡಿಯೋನ ಮಾಡೋದು.
ಓಕೆ ಓಕೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಏನಂದರೆ ಲಿಸ್ಟ್. ಇದು ಬಂದು ಅದೇ ಶಾರ್ಟ್ ಆನ್ಸರ್ಸ್, ಅಂದರೆ ಒಂದು 5 ಮಾರ್ಕರ್ ಹಂಗೆ ಕೇಳ್ಬೋದು. ಓಕೆ, ಸೊ ಇವಾಗ ಏನಂದರೆ ಲಿಸ್ಟ್ ದ ಈವೆಂಟ್ಸ್ ಇನ್ ದ ಪ್ರಾಪರ್ ಸೀಕ್ವೆನ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸಲ್ಲಿ ಯಾವ ಈವೆಂಟ್ಸ್ ನಡೆಯುತ್ತೆ ಅದನ್ನು ಪ್ರಾಪರಾಗಿ ಲಿಸ್ಟ್ ಡೌನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಬಂದು ಏನು ನಡೀತಾ ಇತ್ತು, ಅಬ್ಸಾರ್ಪ್ಷನ್ ಆಫ್ ಲೈಟ್, ಆಮೇಲೆ ಸ್ಪ್ಲಿಟಿಂಗ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಅದಾದ್ಮೇಲೆ ಬಂದು ವಾಟರ್ ಸ್ಪ್ಲಿಟ್ ಆಗ್ತಾ ಇತ್ತು. ವಾಟರ್ ಸ್ಪ್ಲಿಟ್ ಆದ್ಮೇಲೆ ಏನಾಗ್ತಾ ಇತ್ತು, ಹೈಡ್ರೋಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡ್ತಾ ಇತ್ತು ಅಂಡ್ ಏನು ಇದು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು, ಮತ್ತೆ ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗ್ತಾ ಇತ್ತು ಅಲ್ಲ. ಸೊ ಇವಾಗ 3 ಈವೆಂಟ್ಸ್ ಯಾವ್ದು ದಟ್ ಅಕರ್ಸ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ಯಾವುದು, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಯಾವ್ದು ಅಬ್ಸಾರ್ಬ್ ಮಾಡ್ತದೆ, ಕ್ಲೋರೋಫಿಲ್ ಅಬ್ಸಾರ್ಬ್ ಮಾಡ್ತದೆ. ಕ್ಲೋರೋಫಿಲ್ ಎಲ್ಲಿದೆ, ಕ್ಲೋರೋಪ್ಲಾಸ್ಟ್ ಅಲ್ಲಿ ಇದೆ. ಕ್ಲೋರೋಪ್ಲಾಸ್ಟ್ ಅಲ್ಲಿ ಇದೆ, ಲೀಫ್ ಸೆಲ್ಸ್ ಅಲ್ಲಿ ಇದೆ, ಅಲ್ಲಿ ಮೀಸೋಫಿಲ್ ಸೆಲ್ ಅಲ್ಲಿ ಇದೆ. ದಟ್ ಬೈ ಕ್ಲೋರೋಫಿಲ್. ಆಮೇಲೆ ದೆನ್ ಏನಾಗ್ತಾ ಇತ್ತು, ಲೈಟ್ ಎನರ್ಜಿ ಬಂದು ಕನ್ವರ್ಟ್ ಆಗ್ತಾ ಇತ್ತು ಟು ಯರ್ ಕೆಮಿಕಲ್ ಎನರ್ಜಿ ಸೆಕೆಂಡ್ ಸ್ಟೆಪ್ನಲ್ಲಿ. ಆಮೇಲೆ ಥರ್ಡ್ ಸ್ಟೆಪ್ನಲ್ಲಿ ಏನು ಮಾಡ್ತಾ ಇತ್ತು, ಇನ್ ಥರ್ಡ್ ಸ್ಟೆಪ್ ಕೆಮಿಕಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP ಆ್ಯಂಡ್ NADPH. ದ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ ಇಂಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗ್ತಾ ಇತ್ತು. ಅದಾದಮೇಲೆ ಇವಾಗ ಥರ್ಡ್ ಸ್ಟೆಪ್ ಏನು, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಈ 3 ಸ್ಟೆಪ್ಸ್ ನಾ ಜಸ್ಟ್ ಯು ಶುಡ್ ಮೆನ್ಷನ್ ದೀಸ್ ಸ್ಟೆಪ್ಸ್. ಓಕೆ, ಕ್ಲಿಯರ್. 10 ಮಾರ್ಕ್ ಕೇಳಿದಾಗ ಯು ವಿಲ್ ಹ್ಯಾವ್ ಟು ಡಿಫೈನ್ ಮಾಡಿಬಿಟ್ಟು ರಾ ಮೆಟೀರಿಯಲ್ಸ್ ಯಾವ್ದು, ಸೈಟ್ ಆಫ್ ಫೋಟೋಸಿಂಥಸಿಸ್, ಅದಾದಮೇಲೆ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಆಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಫೋಟೋಸಿಂಥಸಿಸ್ ಫಾರ್ 10 ಮಾರ್ಕರ್. ಓಕೆ ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇಲ್ಲಿ ಬಂದು ಸಬ್ ಡಿವಿಷನ್ ಇದೆ ಈ ಕ್ವೆಶನ್ಸ್ನಲ್ಲಿ. ಇದು ಜಸ್ಟ್ ಸಪ್ರೇಟಾಗಿ ಕೇಳಿದ್ರೆ ಇಟ್ ವಿಲ್ ಬಿ ಫಾರ್ 2 ಮಾರ್ಕರ್, ಇಲ್ಲ 1 ಮಾರ್ಕ್ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, 1 2 3 4 5. ಸೊ 5 ಮಾರ್ಕರಲ್ಲಿ ಕರೆಕ್ಟಾಗಿ ಆಗಿಬಿಡುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಒನ್ ಏನು, ಹೌ ಡಸ್ ಪ್ಯಾರಾಮೀಷನ್ ಒಬ್ಟೈನ್ ಇಟ್ಸ್ ಫುಡ್. ಪ್ಯಾರಾಮೀಷನ್ ಬಂದು ಅದ್ರ ಫುಡ್ನ ಅದು ಹೆಂಗೆ ಒಬ್ಟೈನ್ ಮಾಡ್ತಾ ಇದೆ. ನಾನು ಆಲ್ರೆಡಿ ಅದು ಡಯಾಗ್ರಾಮ್ ಮಾಡಿ ಎಲ್ಲ ತೋರಿಸಿದೆ ಅಲ್ಲ. ಪ್ಯಾರಾಮೀಷನ್ ಬಂದು ಅದಂತರ ಶೂದು ಸೋಲ್ ಶೇಪ್ನಲ್ಲಿದೆ. ಸೊ ಅದ್ರ ಸುತ್ತ ಬಂದು ಸೀಲಿಯಾ ಇದೆ. ಅದು ಏನು ಮಾಡ್ತಿದೆ, ಫುಡ್ ಬಂದು ಆ ಸೀಲಿಯಾ ಕಡೆ ಕೂತಾಗ ಏನಾಗುತ್ತೆ, ಆ ಸೀಲಿಯರಿ ಮೂವ್ಮೆಂಟಿಂದ ಏನು ಮಾಡುತ್ತೆ, ಆ ಫುಡ್ ಬಂದು ಒಂದು ಪರ್ಟಿಕ್ಯುಲರ್ ರೀಜನ್ ಬರುತ್ತೆ. ಆ ಓರಲ್ ಗ್ರೂವ್ ಹತ್ರ ಬಂದಾಗ ಏನಾಗುತ್ತೆ, ಅದು ಫುಡ್ನ ತಗೊಳ್ತಾ ಇದೆ ಆ ಥರ, ರೈಟ್. ಸೊ ಅದು ಹೇಗೆ ಅಂತ ಕೇಳ್ತದೆ. ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಏನು, ಲಿಸ್ಟ್ ದ ರೋಲ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಆ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದು ಈ 4 ಏನು ರೋಲ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಬಂದು ಹೈಡ್ರೋಕ್ಲೋರಿಕ್ ಆಸಿಡ್ ಏನು ರೋಲ್, ಅದು ಬಂದು ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸ್ತದೆ, ಮತ್ತು ಫುಡ್ಡಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ ಸಾಯಿಸ್ತದೆ, ಮತ್ತು ಪೆಪ್ಸಿನ್ನ ಆಕ್ಟಿವೇಟ್ ಮಾಡ್ತದೆ. ಟ್ರಿಪ್ಸಿನ್ ಬಂದು ನಿಮ್ಮ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತದೆ, ಅಮೈನೋ ಆಸಿಡ್ ಕೊಡ್ತಾ ಇದೆ. ಆಮೇಲೆ ಮಸ್ಕ್ಯುಲರ್ ವಾಲ್ಸ್ ಆಫ್ ದ ಸ್ಟಮಕ್ ಅದೇನು ಮಾಡುತ್ತೆ, ಚರ್ನಿಂಗ್ ಮೂವ್ಮೆಂಟ್ ಇರುತ್ತೆ, ಮತ್ತು ಈ ಎನ್ಸೈಮ್ಸ್ನೆಲ್ಲ ರಿಲೀಸ್ ಮಾಡುತ್ತೆ. ಸಲೈವರಿ ಅಮೈಲೇಸ್ ಏನು ಮಾಡ್ತದೆ, ನಿಮ್ಮ ಸ್ಟಾರ್ಚ್ನ ಬಂದು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತದೆ ಇನ್ ಬಕ್ಕಲ್ ಕ್ಯಾವಿಟಿ. ಸೊ ಈ ಕ್ವೆಶ್ಚನ್ ಯಾವಾಗ ಕೇಳಿದ್ರು, ಇನ್ 2023ನಲ್ಲೇ ಕೇಳಿದೆ. ಇದು ರೀಸೆಂಟ್ ಇಯರ್ ಕ್ವೆಶ್ಚನ್ ಇದು. ಓಕೆ, ಸೊ ಇವಾಗ ಫಸ್ಟ್ ಪ್ಯಾರಾಮೀಷಿಯಂ ಏನು ಮಾಡ್ತದೆ, ಇಟ್ ಇಸ್ ಅ ಯೂನಿಸೆಲ್ಯುಲರ್. ಓಕೆ, ಸೊ ಇಲ್ಲಿ ಹೇರ್ ಲೈಕ್ ಔಟ್ ಗ್ರೋತ್ ಅಂದರೆ ಸೀಲಿಯಾ ಅದು ಎಲ್ಲಿದೆ, ಇಟ್ ಇಸ್ ಪ್ರೆಸೆಂಟ್ ಇನ್ ದ ಎಂಟೈರ್ ಸರ್ಫೇಸ್. ಸೊ ಅದೇನು ಮಾಡ್ತದೆ, ವಿತ್ ದ ಹೆಲ್ಪ್ ಆಫ್ ದ ಕಲೆಕ್ಟಿಂಗ್ ಆ್ಯಂಡ್ ಹೆಲ್ಪ್ ಇನ್ ಕಲೆಕ್ಟಿಂಗ್ ದ ಫುಡ್. ಏನು ಮಾಡ್ತಾ ಇತ್ತು, ದೇ ಸ್ವೀಪ್ ದ ಫುಡ್ ಇನ್ಸೈಡ್ ದ ಬಾಡಿ ಥ್ರೂ ದ ಓರಲ್ ಗ್ರೂ. ನಾನು ಹೇಳ್ದಲ್ಲ ಸೀಲಿಯರಿ ಮೂವ್ಮೆಂಟ್ ಇದೆ, ಅದರಿಂದ ಏನು ಮಾಡ್ತಾಯಿತ್ತು, ಫುಡ್ನ ಒಳಗಡೆ ಪುಷ್ ಮಾಡ್ತಾ ಇತ್ತು ಥ್ರೂ ದ ಓರಲ್ ಗ್ರೂ. ರೋಲ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡ್ತಾಯಿತ್ತು, ಆಸಿಡಿಕ್ pH ನ ಮೇಂಟೈನ್ ಮಾಡ್ತಾಯಿತ್ತು ಸ್ಟಮಕ್ನಲ್ಲಿ. ಸೊ ದಟ್ ಪೆಪ್ಸಿನ್ ಬಂದು ಎನ್ಸೈಮ್ ಪೆಪ್ಸಿನ್ನ ಆಕ್ಟಿವೇಟ್ ಆಗ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು, ಪ್ರೋಟೀನ್ ಇನ್ನೊಂದೇನಂದ್ರೆ ಫುಡ್ನಲ್ಲಿರೋ ಮೈಕ್ರೋ ಆರ್ಗಾನಿಸಮ್ನ ಕೂಡ ಸಾಯಿಸ್ತಾ ಇತ್ತು. ಓಕೆ, ಕೀಪ್ ದ್ಯಾಟ್ ಆಲ್ಸೋ ಇನ್ ಯರ್ ಮೈಂಡ್. ಆಮೇಲೆ ರೋಲ್ ಆಫ್ ಪೆಪ್ಸಿನ್ ಏನು ರೋಲ್, ಟ್ರಿಪ್ಸಿನ್ ಏನು ರೋಲ್, ಟ್ರಿಪ್ಸಿನ್ ಬಂದು ಬ್ರೇಕ್ಸ್ ಪ್ರೋಟೀನ್ಸ್ ಇಂಟು ಸ್ಮಾಲ್ ಪೆಪ್ಟೈಡ್ಸ್ ಇನ್ ದ ಡಿಯಾಡ್ನಮ್. ಎಲ್ಲಿ ಡಿಯಾಡ್ನಮ್ ಎಲ್ಲಿ, ದಟ್ ದ ಇನಿಷಿಯಲ್ ಪಾರ್ಟ್ ಆಫ್ ಯುವರ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಡಿಯಾಡ್ನಮ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಇಟ್ ಹೆಲ್ಪ್ಸ್ ಇನ್ ದ ಡೈಜೆಸ್ಟಿಂಗ್ ಆಫ್ dietary protein, breaking the chain of amino acid. It also activates some pro-enzyme present in the pancreatic juice. So ಈ ಟ್ರಿಪ್ಸಿನ್ ಬಂದು ಇವನ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಎಷ್ಟೊಂದು ಎಂಜೈಮ್ ಇತ್ತಲ್ಲ ಅದನ್ನು ಕೂಡ ಆಕ್ಟಿವ್ ಮಾಡ್ತಾ ಇತ್ತು. ಯಾವುದು, ಈ ಟ್ರಿಪ್ಸಿನ್. ಎಲ್ಲಿ, ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ಅದು ಇನಿಷಿಯಲ್ ಪಾರ್ಟ್, ದಟ್ ಇಸ್ ಯೋರ್ ಡಿಯಾಡ್ನಮ್. ಓಕೆ, ನೆಕ್ಸ್ಟ್ ಇದು ಸ್ಟಮಕ್ದು ಏನು ಅದು ಫಂಕ್ಷನ್ ಏನು, ದಟ್ ಇನ್ನರ್ ವಾಲ್ ಅದೇನು ಮಾಡ್ತದೆ, ದ ಮಸ್ಕ್ಯುಲರ್ ವಾಲ್ಸ್ ಇನ್ ದ ಸ್ಟಮಕ್ ಏನು ಮಾಡ್ತದೆ, ಅದು ಕಾಂಟ್ರಾಕ್ಟ್ ಆಗ್ತದೆ periodically and thereby it helps in churning and mixing of food with the digestive enzyme, and HCl it helps in the chemical digestion. ಅದು ಹೊಟ್ಟೆನಲ್ಲೂ ಅಷ್ಟೇ ಏನಾಗುತ್ತೆ ಅಂದರೆ ಚರ್ನಿಂಗ್ ಮೂವ್ಮೆಂಟ್ ಇರುತ್ತೆ. ಅಂದರೆ ಇವಾಗ ಸ್ಟಮಕ್ ಹಿಂಗಿದೆ, ಅಲ್ಲ ಇವಾಗ ಫುಡ್ ಬಂದು ಇಲ್ಲಿ ಇದ್ದಾಗ ಏನಾಗುತ್ತೆ, ಹೀಗೆ ಆ ಫುಡ್ ಬಂದು ಸ್ಟಮಕ್ ಬಂದು ಹಿಂಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ. ಸೊ ದ್ಯಾಟ್
ಇಲ್ಲಿ ಒಳಗಡೆ ಫುಡ್ ಇರುತ್ತಲ್ಲ ಅದು ಬಂದು ಡೈಜೆಸ್ಟಿವ್ ಎಂಜೈಮ್ಸ್ ಜೊತೆ ಮತ್ತು HCl ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಓಕೆ, ಪ್ಲಸ್ ಅದ್ರ ಜೊತೆಗೆ ಸ್ಟಮಕ್ ಇನ್ನರ್ ವಾಲ್ಸ್ನಲ್ಲಿ ಏನೇನು ರಿಲೀಸ್ ಆಗ್ತದೆ, HCl ರಿಲೀಸ್ ಆಗ್ತದೆ, ಮ್ಯೂಕಸ್ ರಿಲೀಸ್ ಆಗ್ತದೆ. ಮತ್ತು ಸಲೈವರಿ ಅಮೈಲೇಸ್ದು ರೋಲ್ ಏನು ಅಂದರೆ ಇದು ಸಲೈವರಿ ಅಮೈಲೇಸ್ ಏನು ಮಾಡ್ತಾ ಇತ್ತು, ಸಲೈವಾನಲ್ಲಿ ಏನು ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡಿ ಸಿಂಪ್ಲೆಸ್ಟ್ ಶುಗರ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು, ನಥಿಂಗ್ ಬಟ್ ಯುವರ್ ಮಾಲ್ಟೋಸ್. ಕ್ಲಿಯರ್? ಈ ಕ್ವೆಶ್ಚನ್ ಬಂದು ಯಾವ ಇಯರಲ್ಲಿ ಕೇಳಿದ್ರು, 2023 ಕೇಳಿದ್ರು ರೀಸೆಂಟಲ್ಲಿ. ಸೊ ಈ 2024 ಹೆಂಗೆ ಕೇಳ್ತಾರೋ ಗೊತ್ತಿಲ್ಲ, ಲೈಕ್ ಈ ಥರ ಕೇಳೋ ಚಾನ್ಸಸ್ ಎಲ್ಲ ಇದೆ. ಓಕೆ, ಸೊ ಅದಕ್ಕೆ ಆಕ್ಟಿವಿಟೀಸ್ನೆಲ್ಲ ಚೆನ್ನಾಗಿ ಓದಬೇಕು. ನೆಕ್ಸ್ಟ್ ಸಿ ವಿತ್ ದ ಹೆಲ್ಪ್ ಆಫ್, ನೆಕ್ಸ್ಟ್ ಕ್ವೆಶ್ಚನ್ ಏನು, ಇದು ಕೂಡ 2023 ಕೇಳಿರೋದು. ವಿತ್ ದ ಹೆಲ್ಪ್ ಆಫ್ ಅನ್ ಆಕ್ಟಿವಿಟಿ ಎಕ್ಸ್ಪ್ಲೇನ್ ದ ಆಕ್ಷನ್ ಆಫ್ ಸಲೈವಾ ಆನ್ ದ ಫುಡ್ ವಿ ಈಟ್. ವೈ ಈಸ್ ದ ಬೈಲ್ ಜ್ಯೂಸ್ ಇಂಪಾರ್ಟೆಂಟ್ ಇನ್ ದ ಪ್ರಾಸೆಸ್ ಆಫ್ ಡೈಜೆಷನ್. ಸೊ ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಆಕ್ಟಿವಿಟಿ ಇತ್ತು, ಏನಂದರೆ 3 ಟೆಸ್ಟ್ ಟ್ಯೂಬ್ ತೊಗೊತಾ ಇದ್ರು. ಅದರಲ್ಲಿ ಫಸ್ಟು ಟೆಸ್ಟ್ ಟ್ಯೂಬ್ನಲ್ಲಿ ಏನು ಮಾಡ್ತಾಯಿದ್ರು, ರಾ ರೈಸ್ ಇರ್ತಾಯಿದ್ರು, ಅಂದರೆ ಅದನ್ನ ಬೇಸಿರಲ್ಲ, ಅಕ್ಕಿನ ಇಟ್ಟಿರ್ತಾಯಿದ್ರು. ಸೆಕೆಂಡ್ ಟೆಸ್ಟ್ ಟ್ಯೂಬ್ನಲ್ಲಿ ಬಾಯ್ಲ್ಡ್ ರೈಸ್ ಇತ್ತು. ಥರ್ಡ್ ಟೆಸ್ಟ್ ಟ್ಯೂಬ್ನಲ್ಲಿ ಏನು ಮಾಡ್ತಾಯಿದ್ರು, ಬಾಯ್ಲ್ಡ್ ರೈಸ್ನ ಅಗದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಸಲೈವ ಮಿಕ್ಸ್ ಮಾಡಿ ಹಾಕ್ತಾಯಿದ್ರು. ಹಾಕಿದ್ಮೇಲೆ ಏನು ಮಾಡ್ತಾಯಿದ್ರು, ಅಯೋಡಿನ್ನ ಆ್ಯಡ್ ಮಾಡ್ತಾಯಿದ್ರು 3 ಟೆಸ್ಟ್ ಟ್ಯೂಬ್ನಲ್ಲೂ. ಬಟ್ ಅಯೋಡಿನ್ ಬಂದು ಒಂಥರ ಇದು ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದು ಬಂದು ಏನು ಸ್ಟಾರ್ಚ್ ಬಂದು ಇದೆ ಅಂತ. ಬ್ಲೂ ಕಲರಾಗಿ ಅಯೋಡಿನ್ ಆಡಾದ್ಮೇಲೆ ಅದು ಬ್ಲೂ ಕಲರಾಗಿ ಕನ್ವರ್ಟ್ ಆದರೆ ಸ್ಟಾರ್ಚ್ ಇದೆ ಅಂತ. ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಕನ್ವರ್ಟ್ ಆಗಲ್ಲ, ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ ಕನ್ವರ್ಟ್ ಆಗಲ್ಲ. ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಅಕ್ಕಿ ಇತ್ತು, ಅದು ಕನ್ವರ್ಟ್ ಆಗಲಿಲ್ಲ. ಥರ್ಡ್ ಟೆಸ್ಟ್ ಟ್ಯೂಬ್ನಲ್ಲಿ ನಾವು ಎಂಜಿಲ್ ಮಿಕ್ಸ್ ಮಾಡಿದ್ವಲ್ಲ, ಅದು ಕೂಡ ಕನ್ವರ್ಟ್ ಆಗಿಲ್ಲ, ಯಾಕಂದರೆ ಎಂಜಿಲ್ ಬಂದು ಆಲ್ರೆಡಿ ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡಿತ್ತು. ವರಸ್ ಮಧ್ಯದಲ್ಲಿ ಇತ್ತಲ್ಲ ಟೆಸ್ಟ್ ಟ್ಯೂಬು, ಆ ಟೆಸ್ಟ್ ಟ್ಯೂಬ್ನಲ್ಲಿ ಏನಿತ್ತು, ಬಾಯ್ಲ್ಡ್ ರೈಸ್ ಇತ್ತು, ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇತ್ತು. ಸೊ ಅಲ್ಲಿ ಏನಾಗ್ತಾ ಇತ್ತು, ಲೈಕ್ ಏನು ಬ್ಲೂಯಿಶ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಈ ಆಕ್ಟಿವಿಟಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅದಕ್ಕೆ ಬಂದು ನೀವು ಜಸ್ಟ್ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗೋದಲ್ಲ, ಅದರಲ್ಲಿ ಈವನ್ ಆಕ್ಟಿವಿಟೀಸ್ನ ಕೂಡ ಏನು ಮಾಡಬೇಕು, ಒಂದ್ಸಲಿ ಯು ಶುಡ್ ಗೋ ಥ್ರೂ ಆ್ಯಂಡ್ ಟ್ರೈ ಟು ಆನ್ಸರ್ ದೋಸ್ ಆಕ್ಟಿವಿಟೀಸ್. ಸೊ ಅದ್ರ ಮೇಲೆ ಇಲ್ಲಿ ಕ್ವೆಶ್ಚನ್ ಕೇಳಿರೋದು. ಅಲ್ಲಿ ಆ ಆಕ್ಟಿವಿಟಿನೂ ಹೆಸರು ಹೇಳಿಲ್ಲ, ದ ಆಕ್ಷನ್ ಆಫ್ ಸಲೈವಾ ಆನ್ ಫುಡ್ ಯಾವ್ದಾರು ಒಂದು ಆಕ್ಟಿವಿಟಿನ ಹೇಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಬೈಲ್ ಜ್ಯೂಸ್ ಏನು ಫಂಕ್ಷನ್, ಮೇನ್ ಏನಪ್ಪ ಮಾಡ್ತದೆ, ಅದು ಫುಡ್ನ ಬಂದು ಎಮಲ್ಸಿಫಿಕೇಶನ್, ಫ್ಯಾಟ್ನ ಬಂದು ಎಮಲ್ಸಿಫೈ ಮಾಡ್ತದೆ, ಪ್ಲಸ್ ಈವನ್ ಫುಡ್ನ ಬಂದು ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಅದನ್ನು ಇಲ್ಲಿ ನೋಡೋಣ, ಅವ್ರು ಹೆಂಗೆ ಹೆಂಗೆ ಬರೀಬೇಕು ಅಂತ ನೋಡೋಣ. ಸೊ ಏನಂದರೆ ದ ಆಕ್ಷನ್ ಆಫ್ ಸಲೈವಾ ಆನ್ ದ ಫುಡ್ ವಿ ಈಟ್ ಇಸ್ ಎಕ್ಸ್ಪ್ಲೇನ್ ವಿತ್ help of an activity as follows. See, take a 2 test tube A and B. It is B. Okay. In test tube A, put a teaspoonful of boiled rice. Boiled rice ಹಾಕಿ. ಆಮೇಲೆ ಟೆಸ್ಟ್ ಟ್ಯೂಬ್ B ನಲ್ಲಿ ಏನು ಮಾಡಿ, ಬಾಯ್ಲ್ಡ್ ರೈಸ್ ಹಾಕಿ, ಅದಾದಮೇಲೆ ಸ್ವಲ್ಪ ಆಫ್ಟರ್ ಚೂಯಿಂಗ್ ಇಟ್ 3 to 5 minutes ಚೆನ್ನಾಗಿ ಅಗದ್ಬಿಟ್ಟು ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಅದೇ ಎಕ್ಸ್ಪೆರಿಮೆಂಟನ್ನು. ಅದು ಆ್ಯಕ್ಚುಲಿ ನಿಮ್ದು ಆಕ್ಟಿವಿಟಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಇದೆ. ಓಕೆ, ಆಮೇಲೆ ಆ್ಯಡ್ 3.5 ml ಆಫ್ ವಾಟರ್ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ ಆ್ಯಂಡ್ ಆ್ಯಡ್ ಫ್ಯೂ ಡ್ರಾಪ್ ಆಫ್ ಅಯೋಡಿನ್ ಸೊಲ್ಯೂಷನ್ ಇನ್ ಈಚ್ ಟೆಸ್ಟ್ ಟ್ಯೂಬ್. ಇವಾಗ ಟೆಸ್ಟ್ ಟ್ಯೂಬ್ ಎ ಬಂದು ಕಲರ್ ರೈಸ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಎಂಜೈಮ್ ಏನಾಗುತ್ತೆ, ಟೆಸ್ಟ್ ಟ್ಯೂಬ್ನಲ್ಲಿ ಸ್ಟಾರ್ಚ್ ಕಂಟೆಂಟ್ ಹಂಗೆ ಇರುತ್ತೆ, ಎಂಜೈಮ್ ಇಲ್ಲ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ. ವೆರಸ್ ಟೆಸ್ಟ್ ಟ್ಯೂಬ್ ಬಿನಲ್ಲಿ ನೋ ಕಲರ್ ಚೇಂಜಸ್. ಯಾಕೆ ಅಂದರೆ ಅಲ್ಲಿ ಸ್ಟಾರ್ಚ್ ಇದೆ, ಅಲ್ಲಿ ಬಂದು ಏನಾಗ್ತದೆ, ಎಂಜೈಮ್ ಸಲೈವರಿ ಅಮೈಲೇಸ್ ಇದೆ. ಸಲೈವರಿ ಅಮೈಲೇಸ್ ಏನು ಮಾಡ್ತದೆ, ಆ ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡ್ತದೆ. ಯಾಕಂದರೆ ಅಮೈಲೇಸ್ ಎಂಜೈಮ್ ಏನು ಮಾಡುತ್ತೆ, ಪ್ರೆಸೆಂಟ್ ಇನ್ ದ ಸಲೈವಾ, ಇಟ್ ಬ್ರೇಕ್ಸ್ ಡೌನ್ ದ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್. ಅದಕ್ಕೆ ಬಂದು ಅಲ್ಲಿ ಕಲರ್ ಚೇಂಜ್ ಇರಲ್ಲ. ಓಕೆ, ಸೊ ಈ ಥರ ಆಕ್ಟಿವಿಟಿ ನೀವು ಓದಿದರೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಯೋರ್ ಓನ್ ವರ್ಡ್ಸ್ ಲೈಕ್ ದಿಸ್. ಇದ್ರ ಜೊತೆಗೆ ನಿಮ್ಗೆ ಟೈಮ್ ಸಿಕ್ಕಿದ್ರೆ 3 ಟೆಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಡಯಾಗ್ರಾಮು ಡ್ರಾ ಮಾಡಿ. ಬೇಕಾದ್ರೆ ಕಲರ್ಸ್ ಯೂಸ್ ಮಾಡ್ಬೋದಲ್ಲ, ಐ ಆಮ್ ನಾಟ್ ಶೋರ್. ಬಟ್ ಈವನ್ ಇಫ್ ಯು ಯೂಸ್ ಕಲರ್ಸ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್ನಲ್ಲಿ, ಗ್ರೀನ್ ಯೂಸ್ ಮಾಡಬೇಡಿ, ರೆಡ್ ಯೂಸ್ ಮಾಡಬೇಡಿ. ಅದು ಬಿಟ್ಟು ನೀವು ಬೇರೆ ಕಲರ್ ಇಲ್ಲ, ನೀವು ಪೆನ್ಸಿಲ್ನಲ್ಲೇ ಡಿಫ್ರೆಂಟ್ ಶೇಡಿಂಗ್ ಮಾಡಿ, ಲೈಟ್ ಶೇಡ್ ಮಾಡಿ, ಇದು ಕಲರ್ ಚೇಂಜ್ ಇರೋದ್ರಲ್ಲಿ ಡಾರ್ಕ್ ಶೇಡ್ ಮಾಡಿ. ಓಕೆ, ಆ ಥರ ಕೂಡ ಟ್ರೈ ಮಾಡ್ಬೋದು. ಇಲ್ಲ, ಐ ಗೆಸ್ ಯು ಕ್ಯಾನ್ ಯೂಸ್ ಬ್ಲೂ ಕಲರ್ ಆಲ್ಸೋ, ಬಟ್ ಐ ಆಮ್ ನಾಟ್ ಶೋರ್. ಒಂದ್ಸಲಿ ಅದ್ರ ಮೇಲೂ ನಿಮ್ಮೆಲ್ಲರಿಗೂ ವಿಡಿಯೋ ಮಾಡ್ತೀನಿ, ದ್ಯಾಟ್ ನೀವು ಎಕ್ಸಾಮ್ನಲ್ಲಿ ಯಾವ ಕಲರ್ ಪೆನ್ ಯೂಸ್ ಮಾಡ್ಬೋದು, ಹೆಂಗೆ ಡಯಾಗ್ರಾಮ್ನೆಲ್ಲ ಡ್ರಾ ಮಾಡೋದು, ಆನ್ಸರ್ ಶೀಟ್ನ ಹೆಂಗೆ ಪ್ರೆಸೆಂಟ್ ಮಾಡೋದು ಅಂತ. ಓಕೆ, ಫೈನ್. ಸೊ ನಾವು ವಾಟ್ ಇಸ್ ದ ಅದರ್ ನೇಮ್ ಆಫ್ ದ ಟಿಶ್ಯೂ ಫ್ಲೂಯಿಡ್, ರೈಟ್? ಇಟ್ಸ್ 2 functions. ಸೊ ವಾಟ್ ಇಸ್ ದ ಅದರ್ ನೇಮ್ ಆಫ್ ಟಿಶ್ಯೂ ಫ್ಲೂಯಿಡ್? ಬೇಗ ಇದು ನಾನು ಎಷ್ಟು ಹೇಳಿದ್ದೀನಿ, ಬೇಗ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ ನೋಡೋಣ. ಯಾವ ಸ್ಟೂಡೆಂಟ್ಸ್ ಕರೆಕ್ಟ್ ಟೈಪ್ ಮಾಡ್ತಾರೆ ನೋಡೋಣ, ಬೇಗ ಟೈಪ್ ಮಾಡಿ. ಸೊ ಯಾರ್ಯಾರು ಕರೆಕ್ಟ್ ಟಾಪ್ 5 ಕಾನ್ಸ್ಟೆಂಟಾಗಿ ಯಾವಾಗಲೂ ಮಾಡ್ತಾ ಇರ್ತಾರೋ, ನಾನು ನೋಟಿಸ್ ಮಾಡ್ತೀನಿ ಎಲ್ಲ ವೀಡಿಯೋನಲ್ಲಿ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಬಂದು ಸರ್ಪ್ರೈಸ್ ಇದ್ದೇ ಇರುತ್ತೆ ಫ್ಯೂಚರಲ್ಲಿ. ಓಕೆ, ಫೈನ್. ಸೊ ಈ ಕ್ವೆಶನ್ನು ಕೂಡ ಯಾವಾಗ ಕೇಳಿದ್ರು, 2023 ಕೇಳಿದರು. ಓಕೆ, ಸೊ ಯಾವುದು ಅನದರ್, ಇಟ್ ಈಸ್ ಯರ್ ಟಿಶ್ಯೂ ಫ್ಲೂಯಿಡ್, ಯಾವುದು ಇಟ್ ಈಸ್ ಲಿಂಫ್. ಈ ಲಿಂಫ್ ಬಂದು ಏನು ಮಾಡ್ತಾ ಇದೆ, ಏನಿರುತ್ತೆ ಫಂಕ್ಷನ್, ಇಟ್ ಕ್ಯಾರೀಸ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸಾರ್ಬ್ ಫ್ಯಾಟ್ ಫ್ರಮ್ ದ ಇಂಟೆಸ್ಟೈನ್, ಮತ್ತು ಇಟ್ ಡ್ರೈನ್ಸ್ ಎಕ್ಸೆಸ್ ಆಫ್ ಫ್ಲೂಯಿಡ್
from extracellular space back into the blood. Okay, so ಇವಾಗ ಏನು ಹೇಳ್ತೆ ದಟ್ ಸಿ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇದ್ದಾವೆ ಅಲ್ವಾ. ಇವಾಗ ಬ್ಲಡ್ ಬಂದು ಈ ನ್ಯೂಟ್ರಿಯೆಂಟ್ಸ್ನ ಮತ್ತು ಆಕ್ಸಿಜನ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಕ್ಯಾರಿ ಮಾಡಬೇಕು ಅಲ್ವಾ. ಸೊ ಇವಾಗ ಬಂದು ಆ ಬ್ಲಡ್ ಬಂದು ಕ್ಯಾರಿ ಹೆಂಗೆ ಮಾಡುತ್ತೆ, ಇಟ್ ಫ್ಲೋಸ್ ಥ್ರೂ ಯುವರ್ ಬ್ಲಡ್ ವೆಸಲ್ಸ್, ರೈಟ್. ಸೊ ಇವಾಗ ಏನಂದರೆ ಸೆಲ್ಸ್ ಹತ್ರ ಹೋಗ್ತಾ ಹೋಗ್ತಾ ಏನಾಗ್ತಾಯಿತ್ತು, ನಿಮ್ಮ ಆರ್ಟ್ರಿ ಬಂದು ಬ್ರಾಂಚ್ ಔಟ್ ಆಗ್ತಾಯಿತ್ತು ಇಂಟು ಕ್ಯಾಪಿಲರೀಸ್ಗೆ. ಸೊ ಸಣ್ಣ ಆಗ್ತಾಯಿತ್ತು, ಅದು ಟ್ಯೂಬ್ ಬಂದು ಸ್ವಲ್ಪ ಸಣ್ಣ. ಈ ಕ್ಯಾಪಿಲರೀಸ್ ಬಂದು ಸೆಲ್ ನಡುವೆ ಹೋಗ್ತಾ ಹೋಗ್ತಾ ಏನಾಗ್ತಾಯಿತ್ತು, ಸೆಲ್ ಮಧ್ಯೆ ಹೋದಾಗ ಏನಾಗ್ತಾಯಿತ್ತು, ಇದು ಏನು ಅಲ್ಲಿ ಬಂದು ಡೆಲಿವರ್ ಮಾಡ್ತಾಯಿತ್ತು. ಬಟ್ ಒಂದು ಲಿಮಿಟೇಷನ್ ಏನಿತ್ತಂದರೆ ಈ ಬ್ಲಡ್ ವೆಸಲ್ಸ್ ಬಂದು ಎಲ್ಲ ಸೆಲ್ಸ್ಗೂ ರೀಚ್ ಆಗೋಕ್ಕಾಗಲ್ಲ. ನಮ್ಮ ಹತ್ರ ಅದು ಎಷ್ಟೊಂದು ಮಿಲಿಯನ್ ಸೆಲ್ಸ್ ಇದ್ದಾವೆ. ಸೊ ಎಲ್ಲ ಸೆಲ್ಸ್ಗೂ ಬ್ಲಡ್ ವೆಸಲ್ ಬಂದು ರೀಚ್ ಆಗೋಕ್ಕಾಗಲ್ಲ. ಸೊ ಆ ಟೈಮ್ನಲ್ಲಿ ಏನಾಗ್ತಾಯಿತ್ತಂದರೆ ಕ್ಯಾಪಿಲರೀಸಿಂದ ಕೆಲವೊಂದು ಲೈಕ್ ಪ್ಲಾಸ್ಮಾ, ರೆಡ್ ಬ್ಲಡ್ ಸೆಲ್ಸ್, ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಏನಾಗ್ತಾಯಿತ್ತು, ಕ್ಯಾಪಿಲರೀಸ್ನಲ್ಲಿರೋ ಪೋರ್ಸ್ ಇದಾವಲ್ಲ ಆ ಪೋರ್ಸಿಂದ ಏನಾಗ್ತಾಯಿತ್ತು ಹೊರ್ಗಡೆ ಬರ್ತಾಯಿತ್ತು ಇಂಟು ಇಂಟರ್ಸೆಲ್ಯುಲರ್ ಸ್ಪೇಸ್. ಇಂಟರ್ಸೆಲ್ಯುಲರ್ ಸ್ಪೇಸ್ ಬರ್ತಾಯಿತ್ತಲ್ಲ ಅದನ್ನು ಬಂದು ಏನಂತ ಕರಿತೀವಿ, ಲಿಂಫ್ ಅಂತ ಕರಿತೀವಿ. ಅದಕ್ಕೆ ಅದು ಟಿಶ್ಯೂ ಫ್ಲೂಯಿಡ್. ಓಕೆ, ದಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಟಿಶ್ಯೂ ಫ್ಲೂಯಿಡ್. ಏನಾಗ್ತಿತ್ತು, ಹೊರಗಡೆ ಆ ಫ್ಲೂಯಿಡ್ ಬಂದು ಹೊರಗಡೆ ಬರ್ತಾ ಇತ್ತು. ಓಕೆ, ಇಂಟು ಇಂಟರ್ಸೆಲ್ಯುಲರ್ ಸ್ಪೇಸ್ ಬಂದಾದ್ಮೇಲೆ ಅದನ್ನು ಲಿಂಫ್ ಅಂತ ಕರಿತಾ ಇತ್ತು. ಈ ಲಿಂಫ್ ಬಂದು ಏನಾಗ್ತಿತ್ತು, ಹೋಗಿ ಲಿಂಫ್ ಕ್ಯಾಪಿಲರೀಸ್ಗೆ ಡ್ರೈನ್ ಆಗ್ತಾಯಿತ್ತು. ಓಕೆ, ಸೊ ಲಿಂಫ್ ಕ್ಯಾಪಿಲರೀಸ್ ಏನು ಮಾಡ್ತಾಯಿತ್ತು, ಬೇರೆ ಸೆಲ್ಸ್ಗಳಿಗೆ ಹೋಗಿ ರೀಚ್ ಆಗಿ ಅಲ್ಲಿ ಬಂದು ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಎಲ್ಲ ಕೊಟ್ಟು, ಅಂದರೆ ಇದು ಅಬ್ಸಾರ್ಬ್ ಫುಡ್, ಡೈಜೆಸ್ಟೆಡ್ ಫುಡ್, ಅಬ್ಸಾರ್ಬ್ ಫ್ಯಾಟ್ ಅದನ್ನೆಲ್ಲ ಕೊಟ್ಟು ಏನು ಮಾಡ್ತಾಯಿತ್ತು, ವೇಸ್ಟ್ ಮೆಟೀರಿಯಲ್ನ ತೊಗೊತಾಯಿತ್ತು. ಸೊ ಆನ್ ದ ವೇ ಹೋಗ್ಬೇಕಾದ್ರೂ ಏನು ಮಾಡ್ತೈತೆ, ಈವನ್ ಎಕ್ಸೆಸ್ ಆಫ್ ವಾಟರ್ನು ಏನು ಮಾಡ್ತೈತೆ, ಅದು ಇಟ್ ಡ್ರೈನ್ಸ್ ಎಕ್ಸೆಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾಸೆಲ್ಯುಲರ್ ಸ್ಪೇಸ್ ಬ್ಯಾಕ್ ಇನ್ ಟು ದ ಬ್ಲಡ್. ಓಕೆನಾ. ಆಮೇಲೆ ಫೈನಲಿ ಏನಾಗ್ತದೆ, ಒಂದ್ಸಲಿ ಡೆಲಿವರ್ ಮಾಡಾದ್ಮೇಲೆ ಈ ಕ್ಯಾಪಿಲರೀಸ್ ಬಂದು ವೇನ್ಸ್ಗೆ ಜಾಯಿನ್ ಆಗ್ತಾಯಿತ್ತು. ಸೊ ಈ ಲಿಂಫ್ ಬಂದು ಏನಕ್ಕೆ ಫಾರ್ಮ್ ಆಗ್ತಾಯಿತ್ತು ಅಂದರೆ ಬ್ಲಡ್ ಕ್ಯಾಪಿಲರೀಸ್ ಬಂದು ಎಲ್ಲ ಸೆಲ್ಸ್ಗೂ ರೀಚ್ ಆಗೋಕ್ಕಾಗಲ್ಲ. ಸೊ ಅಂಥ ಟೈಮ್ನಲ್ಲಿ ಬಂದು ಏನಾಗುತ್ತೆ, ಕೆಲವೊಂದು ಮೆಟೀರಿಯಲ್ಸ್ ಫ್ರಮ್ ಬ್ಲಡ್ ವೆಸಲ್ಸಿಂದ ಇಲ್ಲಿ ಕ್ಯಾಪಿಲರೀಸಿಂದ ಏನಾಗ್ತದೆ, ಕೆಲವೊಂದು ಆ ಪೋರ್ಸಿಂದ ಇದು ಡ್ರೈನ್ ಔಟ್ ಆಗ್ತದೆ ಇಂಟು ಇಂಟರ್ಸೆಲ್ಯುಲರ್ ಸ್ಪೇಸ್. ಅದು ಬಂದು ಯುವರ್ ಲಿಂಫ್ ಬಂದು ಆಮೇಲೆ ಬೇರೆ ಸೆಲ್ಸ್ಗೆ ಹೋಗಿ ಅದು ಡೆಲಿವರ್ ಮಾಡ್ತೈತೆ ಆ ನ್ಯೂಟ್ರಿಯೆಂಟ್ಸ್ನ, ಆಕ್ಸಿಜನ್ನ ಎಲ್ಲ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವಿಲ್ ಹ್ಯಾಪನ್ ಇಫ್ ಟಿಶ್ಯೂ ಇನ್ ಪ್ಲಾಂಟ್ ಇಸ್ ರಿಮೂವ್ಡ್? ಯಾವುದು xylem tissue in plant is removed, and what will happen if we are injured and start bleeding? ಈ ಕ್ವೆಶ್ಚನ್ನು ಅಷ್ಟೇ ಯಾವಾಗ ಕೇಳಿದ್ರು, 2013 ಕೇಳಿದ್ರು. ನೋಡಿ, ಜಾಸ್ತಿ ನಿಮ್ಮ ಕಾನ್ಸೆಪ್ಟ್ನ ಅಪ್ಲೈ ಮಾಡೋ ಬೇಸಿಸ್ ಆ ಥರ ಕೇಳ್ತಾಯಿದ್ರೆ, ಅಪ್ಲಿಕೇಬಲ್ ಕ್ವೆಶನ್ಸ್ ಆ ಥರ ಲೈಕ್ ಹೆಂಗೆ ಕೇಳ್ತಾಯಿದ್ರೆ, ಲೈಕ್ ನೀವು ಕಾನ್ಸೆಪ್ಟ್ ಓದಿರ್ತೀರಲ್ಲ ಅದು ಬಂದು ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಅಪ್ಲೈ ಮಾಡಬೇಕು, ಆ ಥರ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ ಜಾಸ್ತಿ. ಇವಾಗ ನೋಡಿ, ಇವಾಗ xylem ಟಿಶ್ಯೂ ಇದೆಲ್ಲ ಜಾಸ್ತಿ ಬಂದು ಈ xylem ಟಿಶ್ಯೂ ಇದು ಕೂಡ ಆಕ್ಟಿವಿಟಿ ಇತ್ತು, xylem ಟಿಶ್ಯೂದು. ಪ್ಲಸ್ ಇದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಲೈಕ್ ನಿಮ್ಗೆ ಕಟ್ಟಾದಾಗ ಏನಾಗುತ್ತೆ ಅಂತ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ xylem ಟಿಶ್ಯೂ ರಿಮೂವ್ ಆದರೆ ಏನಾಗುತ್ತೆ, ಪ್ಲಾಂಟ್ಸ್ಗೆ ನೀರು ಯಾವ್ದು ಸಪ್ಲೈ ಮಾಡ್ತಾ ಇತ್ತು, ಇಟ್ ಈಸ್ ಯುವರ್ xylem ವೆಸಲ್ಸ್ ಅಲ್ವಾ. ಸೊ ಇವಾಗ ಪ್ಲಾಂಟ್ಗೆ ನೀರೇ ಇಲ್ಲ ಅಂದರೆ ಅದು ಹೆಂಗೆ ಊಟ ಪ್ರಿಪೇರ್ ಮಾಡ್ಕೊಳತ್ತೆ, ಊಟ ಪ್ರಿಪೇರ್ ಆಗ್ಬೇಕಂದ್ರೆ ನೀರು ಬೇಕು, ಬಟ್ ನೀರೇ ಸಪ್ಲೈ ಇಲ್ಲ. ಸೊ xylem ಟಿಶ್ಯೂ ಇಲ್ಲ ಅಂದರೆ ವಾಟರ್ ಸಪ್ಲೈ ಇರಲ್ಲ. ಅವಾಗ ಏನಾಗುತ್ತೆ, ಪ್ಲಾಂಟ್ ವಿಲ್ ಇವೆಂಚುಲಿ ಡೈ. ವೆರಸ್ ಈ ಆಪ್ಷನ್ ಇದು ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ, ವೆನ್ ವಿ ಆರ್ ಇಂಜೂರ್ಡ್ ಆ್ಯಂಡ್ ಸ್ಟಾರ್ಟ್ ಬ್ಲೀಡಿಂಗ್. ಸೊ ಆ ಜಾಗದಲ್ಲಿ ಏನಾಗುತ್ತೆ, ಇವಾಗ ಕಟ್ಟಾದಾಗ ಈ ರೀಜನ್ ಕಟ್ಟಾಗಿರುತ್ತೆ. ಸೊ ಇವಾಗ ನಿಮ್ಮದು ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಹೊರಗೆ ಹೋಗ್ತಾ ಇದೆ. ಸೊ ಇಲ್ಲಿ ಏನಿದೆ ನಿಮ್ಮ ಬ್ಲಡ್ ಸೆಲ್ಸ್ನಲ್ಲಿ, ಈವನ್ ಪ್ಲೇಟ್ಲೆಟ್ಸ್ ಇದ್ದಾವೆ, ದೀಸ್ ಆರ್ ಯುವರ್ ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಏನು ಮಾಡುತ್ತೆ ಅಂದರೆ ಈ ಥರ ನಿಮ್ಮದು ಇಲ್ಲಿ RBC ಜೊತೆ ಜಾಯಿನ್ ಆಗಿ ಏನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ ಫ್ಲೋ ಆಗೋದನ್ನು, ಯಾವುದನ್ನು, ಬ್ಲಡ್ನ ಫ್ಲೋ ಆಗೋದಲ್ಲಿ. ಸೊ ಯಾವ್ದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಇಲ್ಲಿ, ಪ್ಲೇಟ್ಲೆಟ್ಸ್. ಇಲ್ಲಿ xylem ಟಿಶ್ಯೂಸ್ ಇಲ್ಲ ಅಂದರೆ ಏನಾಗುತ್ತೆ, ಪ್ಲಾಂಟ್ ವಿಲ್ ಡೈ. ಓಕೆ, ಸೊ ಇವಾಗ ನೋಡಿ, xylem ಟಿಶ್ಯೂ ಏನಾದ್ರು ಇಫ್ ಇಟ್ ಇಸ್ ರಿಮೂವ್ಡ್ ಏನಾಗುತ್ತೆ ಅಂದರೆ, ಫಸ್ಟ್ ಇಫ್ ದಿ xylem ಇಸ್ ರಿಮೂವ್ಡ್, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ will not occur. Okay, so this will not occur, which will lead to wilting of leaf and ultimately the death of plant. Slowly first ಏನಾಗುತ್ತೆ, ಎಲೆ ಎಲ್ಲ ಒಣಗೋಗುತ್ತೆ, ಅದೆಲ್ಲ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಫಸ್ಟ್ ಅದೇ ತಿರ್ಕೊಂಡು ಬಿಡುತ್ತಲ್ಲ, ಒಳಗಡೆ ತಿರ್ಕೊಳ್ಳುತ್ತೆ, ಮತ್ತು ಒಣಗೋಗುತ್ತೆ. ಆ ಪ್ಲಾಂಟ್ ವಿಲ್ ಅಲ್ಟಿಮೇಟ್ಲಿ ಡೈ. ನೆಕ್ಸ್ಟ್ ಏನು, ನಮ್ಮ ಕೈ ಇಂಜುರಿ ಆದಾಗ ಏನಾಗ್ತದೆ, ಇನ್ ಕೇಸ್ ಆಫ್ ಎನಿ ಇಂಜುರಿ when the bleeding occurs ಆದಾಗ ಏನಾಗ್ತದೆ, your the platelet it circulates around the body and form a mesh-like network or a clot at the site of injury. So, ಅದು ನಮ್ಮ ಬ್ಲಡ್ ಕ್ಲಾಟಿಂಗ್
ನಲ್ಲಿ ಅದು ಇಟ್ ಇಸ್ ಪ್ಲೇಯಿಂಗ್ ಅನ್ ಇಂಪಾರ್ಟೆಂಟ್ ರೋಲ್. ಯಾವುದು? ಯೋರ್ ಪ್ಲೇಟ್ಲೆಟ್ಸ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್? What is double circulation and why is the separation of the right side and the left side of the heart useful? How does it help birds and mammals? 2023 ನಲ್ಲಿ ಕೇಳಿದ್ದಾರೆ ಈ ಕ್ವೆಶ್ಚನ್. ಸೊ ಇವಾಗ ಬಂದು ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್, ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು, ಮತ್ತು ವೈ ಇಸ್ ದ ಸಪರೇಷನ್ ಆಫ್ ದಿಸ್, why is the separation of the right side and the left side of the heart useful? How does it help birds and mammal ಅಂತ ಕ್ವೆಶ್ಚನ್. ಸೊ ಇವಾಗ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆಲ್ರೆಡಿ, ಇದು ನಾನು ಸರ್ಕ್ಯುಲೇಷನ್ ಅದು ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ದ್ಯಾಟ್ ಫಸ್ಟ್ ನಮ್ಮ ಹಾರ್ಟಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಬ್ಲಡ್ ಬಂದೇನು ಒಂದ್ಸಲಿ ಆಕ್ಸಿಜನ್ ನ್ಯೂಟ್ರಿಯನ್ಸ್ ಎಲ್ಲ ಸಪ್ಲೈ ಆದಮೇಲೆ ಸೆಲ್ಸಿಂದ ವೇಸ್ಟ್ ತೊಗೊಂಡು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಸರ್ಕ್ಯುಲೇಟ್ ಬೇರೆ ಬೇರೆ ಸಿಸ್ಟಮ್ಸ್ ಇದೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಹೋಗುತ್ತೆ, ಅಲ್ಲಿ ನೈಟ್ರೋಜನಸ್ ವೇಸ್ಟ್ ರಿಮೂವ್ ಆಗುತ್ತೆ. ಹಾಗೆ ಇದೇನಾಗುತ್ತೆ, ಹಾರ್ಟ್ ಹತ್ರ ಬಂದಾಗ ಏನಾಗುತ್ತೆ, ಏನು ಬರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ. ಆದರೆ ಆಕ್ಸಿಜನ್ ಎಲ್ಲ ಇನ್ಸ್ಟೆಡ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಹಾರ್ಟ್ ಬಂದು ಏನು ಮಾಡ್ತದೆ, ಹಾರ್ಟ್ ಬಂದು ಈ ಡಿಆಕ್ಸಿಜನೇಟೆಡ್ ಬ್ಲಡ್ನ ಲಂಗ್ಸ್ ಕಡೆ ಪಂಪ್ ಮಾಡ್ತಾ ಇದೆ. ಓಕೆ, ಸೊ ಲಂಗ್ಸ್ ಹತ್ರ ಹೋದಾಗ ಏನಾಗುತ್ತೆ, ಈ ಬ್ಲಡ್ಡಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬಂದು ಆಲ್ವಿಯೋಲೈಗೆ ಡಿಫ್ಯೂಸ್ ಆಗುತ್ತೆ. ಆಲ್ವಿಯೋಲೈ ಇರೋ ಅದರಲ್ಲಿರೋ ಆಕ್ಸಿಜನ್ ಬಂದು ಬ್ಲಡ್ಗೆ ಡಿಫ್ಯೂಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆಕ್ಸಿಜನೇಟೆಡ್ ಬ್ಲಡ್. ಸೊ ಈ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಇವಾಗ ಏನಾಗುತ್ತೆ, ಇದು ಹಾರ್ಟ್ಗೆ ಹೋಗುತ್ತೆ, ಹಾರ್ಟ್ಗೆ ಪಂಪ್ ಆಗುತ್ತೆ. ಸೊ ಹಾರ್ಟ್ ಬಂದು ಆಮೇಲೆ ಆಕ್ಸಿಜನೇಟೆಡ್ ಬ್ಲಡ್ನ ಸರ್ಕ್ಯುಲೇಟ್ ಮಾಡುತ್ತೆ. ಸೊ ಹಾರ್ಟ್ಗೆ ಬಂದು 2 ಸಲ ಬ್ಲಡ್ ಫ್ಲೋ ಆಗ್ತಾ ಇತ್ತು, ಒಂದು ಬಂದು ಆಕ್ಸಿಜನೇಟೆಡ್ ಆಗಿ, ಇನ್ನೊಂದು ಬಂದು ಡಿಆಕ್ಸಿಜನೇಟೆಡ್ ಆಗಿ. ದಟ್ಸ್ ವೈ ಅದು ಡಬಲ್ ಸರ್ಕ್ಯುಲೇಷನ್. ಆ್ಯಂಡ್ ಇಲ್ಲಿ ಈ ಸಪ್ರೇಷನ್ ಯಾಕಿತ್ತು ಅಂದರೆ, ಈ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆಯ್ತಂದ್ರೆ ಏನಾಗುತ್ತೆ, ನಮ್ಮದು ಆಕ್ಸಿಜನ್ ರೀಚ್ ಆಗ್ತದಲ್ಲ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ, ಆ ಎಫಿಷಿಯನ್ಸಿ ಬಂದು ಕಮ್ಮಿ ಆಗುತ್ತೆ. ಪ್ಲಸ್ ನಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಲೈಕ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಸೊ ಟು ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಇದು ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಸಪ್ರೇಟ್ ಆಗಿರಬೇಕು. ಕ್ಲಿಯರ್? ಓಕೆ. ಸೊ ಇಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನು, ದ ಡಬಲ್ ಸರ್ಕ್ಯುಲೇಷನ್ ಇಸ್ ಅ ಮೆಕ್ಯಾನಿಸಮ್ ಇನ್ ವಿಚ್, ಸೊ ಇಟ್ ಇಸ್ ಅ ಮೆಕ್ಯಾನಿಸಮ್ ಇನ್ ವಿಚ್ ದ ಬ್ಲಡ್ circulates twice. Blood circulates twice through the heart. The blood circulates twice through the heart in one complete cycle. So one complete cycle ನಲ್ಲಿ heart ಕಡೆ ಏನು ಬ್ಲಡ್ ಬಂದು 2 ಸಲ ಸರ್ಕ್ಯುಲೇಟ್ ಆಗ್ತದೆ. ಓಕೆ, ಒಂದು ಬಂದು ಸಿಂಪಥೆಟಿಕ್ ಸಿಸ್ಟಮಿಕ್ ಸರ್ಕ್ಯುಲೇಷನ್, another one is pulmonary circulation. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಲ್ಲಿ ಏನಾಗ್ತದೆ, ಸಿ ಹಾರ್ಟಿಂದ ಬ್ಲಡ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಪಂಪ್ ಆಗ್ತದೆ. ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಸರ್ಕ್ಯುಲೇಟ್ ಆಗ್ತದೆ. ಓಕೆ, ಮತ್ತು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗಿಂತ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಹಾರ್ಟ್ಗೆ ಬರ್ತದೆ. ಸೊ ಈ ಥರ ಸರ್ಕ್ಯುಲೇಷನ್ ದಟ್ ಇಸ್ ಬಿಟ್ವೀನ್ ಹಾರ್ಟ್ ಮತ್ತು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ಇನ್ನೊಂದು ಬಂದೇನು, ಒಂದ್ಸಲಿ ಡಿಆಕ್ಸಿಜನೇಟೆಡ್ ಹಾರ್ಟಿಗೆ ಬಂದಾಗ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಹಾರ್ಟಿಂದ ಲಂಗ್ಸ್ ಕಡೆ ಹೋಗ್ತದೆ, ಆಮೇಲೆ ಅದು ಆಕ್ಸಿಜನೇಟೆಡ್ ಕನ್ವರ್ಟ್ ಆದಮೇಲೆ ಲಂಗ್ಸಿಂದ ಹಾರ್ಟಿಗೆ ಹೋಗ್ತದೆ. ಸೊ ಅದು ಬಂದು ಯಾರು ಪಲ್ಮನರಿ ಸರ್ಕ್ಯುಲೇಷನ್. Heart to lungs, lungs to heart is your pulmonary circulation, whereas systemic circulation is nothing but it's from heart to different body parts, from different body parts to heart. Clear? Okay, these are the two pathways through which the blood flows in double circulation. Okay, so next second question enittu, why is the separation of the right side and the left side of the heart useful? How does it help birds and mammals ಅಂತ ಕೇಳಿದ್ರು ಅಲ್ವಾ. See, the separation of the right and the left side of the heart, it helps in the separation of oxygenated and deoxygenated blood. ಆ ಸಪ್ರೇಷನ್ ಯಾಕಿತ್ತು, ಸೊ ದಟ್ ಟು ಫೆಸಿಲಿಟೇಟ್ ಏನು ಮಾಡ್ತಾ ಇತ್ತು, ಈ ಸಪ್ರೇಷನ್ ಆಫ್ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ನ. ಓಕೆ, ಆ್ಯಂಡ್ ಇಟ್ ಅಲೌಸ್ ಹೈಲಿ ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಬಾಡಿ. ಸೊ ಈ ಥರ ಸಪ್ರೇಟ್ ಆಗಿರೋದ್ರಿಂದ ಏನಾಗುತ್ತೆ, ಆಕ್ಸಿಜನ್ ಬಂದು ಈಸಿಯಾಗಿ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಲೈಕ್ ಸರ್ಕ್ಯುಲೇಟ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಈವನ್ ಎಫಿಷಿಯನ್ಸಿ ಬಂದು ಹೈ ಇರ್ತಾ ಇತ್ತು. ಯಾಕೆಂದರೆ ಇಲ್ಲಿ ಬಂದು ಮಿಕ್ಸ್ ಆಗಿಲ್ಲ ಅಲ್ಲ, ಇವಾಗ ಏನೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಕ್ಸ್ ಆಗಿದ್ರೆ ಅದನ್ನು ಸಪ್ರೇಟ್ ಮಾಡಿ ಸಪ್ಲೈ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತಾ ಇತ್ತು. ಬಟ್ ನಾವು ಆ ಥರ ಅಲ್ಲ, ಸೊ ಆ ಎಫಿಷಿಯನ್ಸಿ ಬಂದು ಹೈ ಇದೆ. ಆಮೇಲೆ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ದೇ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್, ವಿ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಆಮೇಲೆ ದೇರ್ ಮೆಟಬಾಲಿಸಮ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್, ಆ್ಯಂಡ್ ಮೆಟಬಾಲಿಸಮ್ ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ಡ್ ಆಗಿದೆ. ಸೊ ದೇ ರಿಕ್ವೈರ್ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ವಿತೌಟ್ ಪ್ರಾಪರ್
separation, the oxygenated blood can mix with the deoxygenated blood, which can cause problem in birds and mammals. So the separation of the right side and the left side of the heart ensures the circulation of oxygenated blood to different body parts. ಹೇಳ್ದಲ್ಲ, ಅದು ಮಿಕ್ಸ್ ಆಗಬಾರ್ದು. ಮಿಕ್ಸ್ ನಮ್ಮ ಬಾಡಿ ಪಾರ್ಟ್ಸ್ಲಿ ಎಷ್ಟು ಮೆಟಬಾಲಿಕ್ ಆಕ್ಟಿವಿಟೀಸ್ ಕೂಡ ನಡೀತಾ ಇರುತ್ತೆ, ಅದಕ್ಕೆ ಎನರ್ಜಿ ಬೇಕು, ಆಕ್ಸಿಜನ್ ಸಪ್ಲೈ ಎಲ್ಲ ಬೇಕು. ಸೊ ಅದು ಬೇಗ ಬೇಗ ನಡೀತಾ ಇರಬೇಕು. ಈ ಥರ ಮಿಕ್ಸ್ ಆಗಿದ್ರೆ ಏನಾಗುತ್ತೆ, ಸಪ್ರೇಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಬಂದು ಡಿಫ್ರೆಂಟ್ ಚೇಂಬರ್ಸ್ ಇದೆ ನಮ್ಮ ಹಾರ್ಟ್ನಲ್ಲಿ. ಕ್ಲಿಯರ್? ಸೊ ಹಾಗೆ ಇವಾಗ ಇಲ್ಲಿ ತನಕ ನಿಮ್ಗೆ ಹೆಂಗೆ ಅನ್ನಿಸ್ತು ಸೆಷನ್? ಸೊ ಲೈಕ್ ಯೂಸ್ಫುಲ್ ಇದೆ ಅಲ್ಲ? ಸೊ ದಟ್ ನಿಮ್ಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತದೆ ಅಲ್ಲ? ಸೊ ಇವಾಗಲೂ ನಿಮಗೆ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ದಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಬಂದು ಏನು ಆಕ್ಟಿವಿಟೀಸ್ಗಳಿದಾವಲ್ಲ, ಎಷ್ಟೊಂದು ಸ್ಟೂಡೆಂಟ್ಸ್ ಐ ಆಮ್ ಶ್ಯೂರ್ ಇಗ್ನೋರ್ ಮಾಡ್ತಾ ಇರ್ಬೋದಲ್ವಾ? ಸೊ ಆ ಆಕ್ಟಿವಿಟೀಸ್ನ ಬಿಡಬಾರ್ದು, ನೀವೇನು ಮಾಡಬೇಕು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಮತ್ತೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಕ್ವೆಶನ್ ಬಂದು ಫಸ್ಟ್ ಇದೇನು, ರೈಟ್ ಒನ್ ಸ್ಪೆಸಿಫಿಕ್ ಫಂಕ್ಷನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಆರ್ಗನ್ಸ್. ಇಲ್ಲಿ ಆರ್ಗನ್ಸ್ಗಳಿದಾವಲ್ಲ ಅದ್ರದ್ದು ಸ್ಪೆಸಿಫಿಕ್ ಫಂಕ್ಷನ್ನ ಹೇಳಿ ಅಂತ ಹೇಳ್ತಿದ್ದಾರೆ. ಇನ್ ರಿಲೇಷನ್ ವಿತ್ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ರೀನಲ್ ಆರ್ಟರಿ, ಯುರೇತ್ರಾ, ಗ್ಲಾಮೆರುಲಸ್, ಟ್ಯೂಬ್ಯುಲರ್ ಪಾರ್ಟ್ ಆಫ್ ನೆಫ್ರಾನ್. ಸೊ ಈ ಕ್ವೆಶ್ಚನ್ ಯಾವಾಗ ಕೇಳಿದ್ರು? ದಿಸ್ ವಾಸ್ ಆಸ್ಕ್ಡ್ ಇನ್ ಯೋರ್ 2023. ಓಕೆ, ಸೊ ಇವಾಗ ಬಂದು ಏನು ಹೇಳಿದೆ, ಫಸ್ಟ್ ರೀನಲ್ ಆರ್ಟರಿ ಏನು ಮಾಡ್ತಾ ಇತ್ತು, ಇಟ್ ಕ್ಯಾರೀಸ್ ಬ್ಲಡ್ ಫ್ರಮ್ aorta to kidney for filtration. ಓಕೆ, ಫ್ರಮ್ aorta to kidney for filtration. ಓಕೆ, ಮತ್ತೆ ಯುರೇತ್ರಾ ಏನು ಮಾಡ್ತಾ ಇತ್ತು, ಯುರೇತ್ರಾ ಇಟ್ ರಿಸೀವ್ಸ್ ಯೂರಿನ್ ಸ್ಟೋರ್ಡ್ ಇನ್ ದ ಯೂರಿನರಿ ಬ್ಲಾಡರ್ ಆ್ಯಂಡ್ ಅದು ರಿಲೀಸ್ ಮಾಡ್ತಾ ಇತ್ತು, ರೈಟ್? ಆಮೇಲೆ ನೆಕ್ಸ್ಟ್ ಯಾವುದು, ಗ್ಲಾಮೆರುಲಸ್ ಏನು ಮಾಡ್ತಾ ಇತ್ತು, ಫಿಲ್ಟರ್ ಮಾಡ್ತಾ ಇತ್ತು. ಈ ಬ್ಲಡ್ ಕ್ಯಾಪಿಲರೀಸಿಂದ ಈ ಬ್ಲಡ್ ಬರ್ತಾ ಇತ್ತಲ್ಲ, ಇಟ್ ಫಿಲ್ಟರ್ಸ್ ದ ಬ್ಲಡ್ ಪಾಸಿಂಗ್ ಥ್ರೂ ಇಟ್ ಆ್ಯಂಡ್ ಇನಿಷಿಯೇಟ್ಸ್ ಯೂರಿನ್ ಫಾರ್ಮೇಷನ್. ಓಕೆ, ಆಮೇಲೆ ಫೋರ್ತ್ ಇದೇನು, ಟ್ಯೂಬ್ಯುಲರ್ ಪಾರ್ಟ್ ಏನು ಮಾಡ್ತಾ ಇತ್ತು, ಅಲ್ಲಿ ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ. ಸೊ ಯಾ, ಟ್ಯೂಬ್ಯುಲರ್ ಪಾರ್ಟ್ ಏನು ಮಾಡ್ತಾ ಇತ್ತು, ಟ್ಯೂಬ್ಯುಲರ್ ಪಾರ್ಟ್ ಆಫ್ ನೆಫ್ರಾನ್, ಇಟ್ ಅಲೌಸ್ selective reabsorption. ಏನು ಮಾಡ್ತಾ ಇತ್ತು, ಇಟ್ ಅಲೌಸ್ ದ ಸೆಲೆಕ್ಟಿವ್ reabsorption ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್, absorption of useful substances like glucose, amino acids, glucose, amino acids, salts ಮತ್ತು ವಾಟರ್ ಇಂಟು ದ ಬ್ಲಡ್ ಕ್ಯಾಪಿಲರೀಸ್. ನಾನು ಹೇಳ್ತಾ ಅಲ್ಲ, ಅಲ್ಲಿ ಕಿಡ್ನಿನಲ್ಲಿ ಫಿಲ್ಟರಿಂಗ್ ಯೂನಿಟ್ಸ್ ಇದಾವೆ, ಅದು ಬಂದು ನೆಫ್ರಾನ್. ನೆಫ್ರಾನ್ಸ್ ಬಂದು ಏನೋ ಅದೊಂಥರ ಟ್ಯೂಬ್ ಜಾಸ್ತಿ ಒಂಥರ ಲೈಕ್ ಟ್ಯಾಂಗಲ್ಡ್ ಆಗಿದ್ದಾವೆ. ಅದು ಒಂದು ಕಪ್ ಶೇಪ್ಡ್ ಒಂದು ಪಾರ್ಟ್ ಇದೆ, ಅದಾದಮೇಲೆ ಅಲ್ಲಿಂದ ಟ್ಯೂಬ್ಸ್ ಬಂದು ಹೊರಗಡೆ ಬರ್ತಾ ಇದೆ. ಆ ಟ್ಯೂಬ್ ಬಂದು ತುಂಬ ಟ್ಯಾಂಗಲ್ಡ್ ಆಗಿದ್ದಾವೆ ಆಯ್ತಾ. ಆ ಕಪ್ ಶೇಪ್ ರೀಚನಲ್ಲಿ ಏನಾಗುತ್ತೆ, ರಿಚ್ ಬ್ಲಡ್ ಕ್ಯಾಪಿಲರೀಸ್ ಇದಾವೆ, ನಥಿಂಗ್ ಬಟ್ ಯುವರ್ ಗ್ಲಾಮೆರುಲಸ್. ಅಲ್ಲಿ ಬಂದು ಬ್ಲಡ್ ಫಿಲ್ಟರ್ ಆಗ್ತದೆ. ಸೊ ಫಸ್ಟ್ ಬಂದು ಏನು ಮಾಡ್ತದೆ, ಆ ಬ್ಲಡ್ಡಲ್ಲಿರೋ ಎಲ್ಲ ಕಾಂಪೊನೆಂಟ್ಸ್ನ ತೊಗೊಂಡ್ಬಿಡ್ತದೆ, ಫಿಲ್ಟರ್ ಮಾಡ್ತಾ ಇದೆ. ಅದು ಎಲ್ಲಿ ಸೇವ್ ಆಗುತ್ತೆ, ಇದು ಬೌಮನ್ ಕ್ಯಾಪ್ಸಿಲ್ನಲ್ಲಿ ಸ್ಟೋರ್ ಆಗ್ತಾ ಇತ್ತು. ಆಮೇಲೆ ಬೌಮನ್ ಕ್ಯಾಪ್ಸಿಲಿಂದ ಈ ಟ್ಯೂಬ್ನಲ್ಲಿ ಫ್ಲೋ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು, ಬ್ಲಡ್ ವೆಸಲ್ ಕೂಡ ಸುತ್ಕೊಂಡಿತ್ತು ಆ ಟ್ಯೂಬ್ಸ್ಗಳು ಸುತ್ತ. ಓಕೆ, ಸೊ ಅದು ಫ್ಲೋ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು, ಕೆಲವೊಂದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಕೂಡ ಫಿಲ್ಟರ್ ಆಗಿರುತ್ತಲ್ಲ, ವೇಸ್ಟ್ ಮೆಟೀರಿಯಲ್ಸ್ ಜೊತೆ, ಆ ಸಬ್ಸ್ಟೆನ್ಸ್ನ ಏನು ಮಾಡ್ತಾ ಇತ್ತು, ಈ ಬ್ಲಡ್ ವೆಸಲ್ಸ್, ಆ ಬ್ಲಡ್ ಬಂದು ಅದಕ್ಕೆ ರೀಅಬ್ಸಾರ್ಬ್ ಆಗ್ತಾ ಇತ್ತು ಆ ಟ್ಯೂಬಿಂದ. ಸೊ ಅದಕ್ಕೆ ಬಂದು ಅದು ಟ್ಯೂಬುಲರ್ ರೀಅಬ್ಸಾರ್ಪ್ಷನ್, ದರ್ ವಾಸ್ ರೀಅಬ್ಸಾರ್ಪ್ಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್, ಅದು ಫ್ಲೋ ಆಗ್ಬೇಕಾದ್ರೆ. ಆಮೇಲೆ ಫೈನಲಿ ಏನಾಗುತ್ತೆ, ಯೂರಿನ್ ಬಂದು ಫಾರ್ಮ್ ಆದಮೇಲೆ ಇದು ಎಲ್ಲಿ ಕಲೆಕ್ಟಿಂಗ್ ಡಕ್ಟ್ ಹತ್ರ ಕಲೆಕ್ಟ್ ಆಗ್ತಾ ಇತ್ತು, ಅಲ್ಲಿಂದ ಬಂದು ಕಿಡ್ನಿಯಿಂದ ಹೊರಗೆ ಬರ್ತಾ ಇತ್ತು. ಕ್ಲಿಯರ್? ಓಕೆ, ಸೊ ನಾವು ಎಕ್ಸ್ಪ್ಲೇನ್ ಇನ್ ಬ್ರೀಫ್ the two ways by which the leaf of a plant help in the excretion. So plant nalli kuda excretion agta ittu anta helde. See, this was also asked in 2023. So plants nalli kuda excretion agta ide hege anta nodona. Illi adu specially through leaves anta kelidre. Any two, see, ಒಂದು ಬಂದು photosynthesis ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತಾ ಇತ್ತು through stomata which are present on leaves. ಇನ್ನೊಂದು ಬಂದು ಟ್ರಾನ್ಸ್ಪಿರೇಷನ್, ವಾಟರ್ ಎವಾಪರೇಟ್ ಆಗ್ತಾ ಇತ್ತು through your stomata which is present on leaf. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಓಲ್ಡ್ ಸೆಲ್ಸ್ ಅದೆಲ್ಲ ಏನಾಗ್ತಿತ್ತು, ಸೆಲ್ಸ್ ಇದು ಲೀಫ್ನಲ್ಲಿ ಅಕ್ಯುಮುಲೇಟ್ ಆಗ್ತಾಯಿತ್ತು, ಆಮೇಲೆ ಲೀಫ್ ಬಂದು ಫಾಲೋ ಅಪ್ ಆಗ್ತಿತ್ತು. ಸೊ ಈ ಥರ ಈ ಮೂರಿದೆ, ಇದರಲ್ಲಿ ಯು ಕ್ಯಾನ್ ಎನಿ ಟೂನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಮೋಸ್ಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಥ್ರೂ ಸ್ಟೊಮ್ಯಾಟಾ ಇನ್ ದ ಲೀಫ್ and the plant can get rid of excess of water by the process of transpiration, that is the evaporation of loss of water, and many plant waste products are stored in leaf which gets excreted
when they are shed off. Clear? So ಹೇಳ್ದೆ ಅಲ್ಲ ಅವಾಗಲೇ ಒಂದು ಕಾರ್ಬನ್ ಡೈಆಕ್ಸೈಡ್ through stomata during photosynthesis. Most of the carbon dioxide is released through stomata in leaf. No, it is not carbon dioxide, it is oxygen. Most of the carbon dioxide is released through stomata in leaf, and plant get rid of excess of water by the process that is no, it is not carbon dioxide. Sorry for this thing. Wait. It is oxygen. ನಾನು ಆಗಲೇ ಹೇಳಿದೆ, ಇಟ್ ಇಸ್ ಆಕ್ಸಿಜನ್ ಏನಾಗುತ್ತೆ ರಿಲೀಸ್ ಮಾಡ್ತದೆ ಪ್ಲಾಂಟ್. ಎಲ್ಲಿಂದ? ಸ್ಟೊಮ್ಯಾಟಾ ಇಂದ. ಇಟ್ ಈಸ್ ಯುವರ್ O2, OXYGEN, ಆಕ್ಸಿಜನ್. ಆಕ್ಸಿಜನ್ ಬಂದು ರಿಲೀಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಏನಾಗ್ತಾಯಿತ್ತು, ಕಾರ್ಬನ್ ಡೈಆಕ್ಸೈಡ್ನ ತಗೊತಾ ಇತ್ತು. ಆಮೇಲೆ ವಾಟರ್ನ ಕೂಡ ರೂಟಿಂದ ಅಬ್ಸರ್ವ್ ಮಾಡ್ಕೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಪಿಗ್ಮೆಂಟ್ ಏನಾಗ್ತಾ ಇತ್ತು, ಅದು ಕಾರ್ಬನ್ ಡೈಆಕ್ಸೈಡ್ ಬಂದು ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗ್ತಿತ್ತು. ಅದ್ರ ಜೊತೆಗೆ ವಾಟರ್ ಪ್ಲಸ್ ಆಕ್ಸಿಜನ್ ಕೂಡ ರಿಲೀಸ್ ಆಗ್ತಾ ಇತ್ತು. ಆಕ್ಸಿಜನ್ ವಾಸ್ ರಿಲೀಸ್ಡ್ ಔಟ್. ಆಕ್ಸಿಜನ್ ಬಂದು ಅದಕ್ಕೆ ಪ್ಲಾಂಟ್ಗಷ್ಟು ಬೇಕಾಗಿಲ್ಲ, ಓನ್ಲಿ ಡ್ಯೂರಿಂಗ್ ರೆಸ್ಪಿರೇಷನ್ ಇಟ್ ರಿಕ್ವೈರ್ಸ್. ಬಟ್ ದೆನ್ ಆಕ್ಸಿಜನ್ ಇಸ್ ಆಲ್ಸೋ ಕನ್ಸಿಡರ್ ಲೈಕ್ ಅದಕ್ಕಷ್ಟು ಬೇಡ, ಇಟ್ ಇಸ್ ಲೈಕ್ ವೇಸ್ಟ್ ಫಾರ್ ದ ಪ್ಲಾಂಟ್. ಅದಕ್ಕೆ ಏನು ಮಾಡ್ತಾಯಿತ್ತು, ಆಕ್ಸಿಜನ್ನ ಹೊರಗಾಗ್ತಾ ಇತ್ತು. ಓಕೆ, ಹಿಂಗೆ ಥ್ರೂ ಯೋರ್ ಸ್ಟೊಮ್ಯಾಟಾ ಇನ್ ಲೀಫ್. ಆಮೇಲೆ ಇನ್ನೊಂದೇನು, ಎಕ್ಸೆಸ್ ಆಫ್ ವಾಟರ್ ಹೇಗೆ ಎವಾಪರೇಟ್ ಆಗ್ತಾ ಇತ್ತು ಥ್ರೂ ದ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸ್ಪಿರೇಷನ್. ಓಕೆ, ಸೊ ಈ ಥರ ಮಿಸ್ಟೇಕ್ ನೀವು ಮಾಡಬೇಡಿ. ಏನು ಆಕ್ಸಿಜನ್ ಅಂತ ಮೆನ್ಷನ್ ಮಾಡಬೇಕು, ಇಟ್ ಇಸ್ ನಾಟ್ ಯುವರ್ ಕಾರ್ಬನ್ ಡೈಆಕ್ಸೈಡ್, ಇಟ್ಸ್ ಆಕ್ಸಿಜನ್. ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ 2023. Clear? Okay, so now this question will, let's see this. In human body, the site of absorption of digested food is the small intestine. How is the process of absorption carried out, and why the absorption of digested food is necessary? This question ಯಾವಾಗ ಕೇಳಿದ್ರು? In 2020 this question was asked. So ಏನಂದ್ರೆ ಇವಾಗ ನೋಡಿ, the small intestine is the main region for the absorption of digested food. Yes, it consists of following parts. The inner surface ಅದ್ರಲ್ಲಿ small millions of finger ಇತ್ತು. ಯಾವ್ದದು? It is villi. ಅಲ್ಲಿ ಏನಿತ್ತು? villi ಇತ್ತು. ಒಳಗಡೆ ಎಷ್ಟೊಂದು ಸೆಕ್ಷನ್ಸ್ಗಳಿತ್ತು ತೋರಿಸಿದಲ್ಲ. And these villi increases the surface area for the efficient food absorption. And within these villi, many blood vessels are present that absorb the digested food and carry it to the bloodstream. ಆಮೇಲೆ the small intestine in the human being is the site of complete digestion of food. Like ಕಾರ್ಬೋ ಹೇಳಿದ್ದಲ್ಲ, ಪಾರ್ಸಲ್ ಡೈಜೆಸ್ಟ್ ಆಗಿರುತ್ತೆ. ಸೊ ಕಂಪ್ಲೀಟ್ ಡೈಜೆಷನ್ ಎಲ್ಲಿ ನಡೆಯುತ್ತೆ? ಇನ್ ಸ್ಮಾಲ್ ಇಂಟೆಸ್ಟೈನ್. ಅಲ್ಲಿ ಏನೇನು ಎನ್ಸೈಮ್ಸ್ ಬರ್ತಾ ಇದಾವೆ ಆ್ಯಕ್ಚುಲಿ, ಯಾವ ಡೈಜೆಸ್ಟಿವ್ ಜ್ಯೂಸ್ ಆಡ್ ಆಗ್ತದೆ. ಬೈಲ್ ಜ್ಯೂಸ್ ಬಂದು ಎಮಲ್ಸಿಫೈ ಮಾಡುತ್ತೆ ಫ್ಯಾಟ್ನ. ಆಮೇಲೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್, ಆಮೇಲೆ ಇಂಟೆಸ್ಟೈನಲ್ ಜ್ಯೂಸ್ಗಳು. ಅದರಲ್ಲೂ ಕೂಡ ಏನಿದೆ ನಿಮಗೆ, ಮಾಲ್ಟೇಸ್ ಇದೆ, ಸುಕ್ರೇಸ್ ಇದೆ, ಗ್ಯಾಲಕ್ಟೋಸ್, ಲೈಪೇಸ್ ಇದೆ, ಟ್ರಿಪ್ಸಿನ್ ಇದೆ ಅಲ್ವಾ. ಸೊ ಇದೆಲ್ಲ ಏನು ಮಾಡುತ್ತೆ, ಕಂಪ್ಲೀಟ್ ಡೈಜೆಷನ್ ನಡೆಯುತ್ತೆ ನಿಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಆಮೇಲೆ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್ ಇಸ್ ನೆಸೆಸರಿ. ಯಾಕೆ? ಬಿಕಾಸ್ ದ ಆರ್ಗ್ಯಾನಿಸಮ್ ಟೇಕ್ಸ್ ಇನ್ ಕಾಂಪ್ಲೆಕ್ಸ್. ನಾನು ಹೇಳಿದೆ ಅಲ್ಲ, ಡೈಜೆಷನ್ ಯಾಕೆ ನೆಸೆಸರಿ? ನಾವು ತಿನ್ನೋ ಫುಡ್ಡಲ್ಲಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇದೆ, ಅದು ಸಿಂಪಲಾಗಿ ಕನ್ವರ್ಟ್ ಆದರೆ ಮಾತ್ರ ನಮ್ಮ ಬಾಡಿ ಬಂದು ಅದರಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಲೈಕ್ ಯು ಕ್ಯಾನ್ ನಾಟ್, ಅದು ಬಂದು ಇಂಡೈಜೆಷನ್ಗೆ ಕಾಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ವಿಲ್ ವಾಮಿಟ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಫುಡ್ ಗೆಟ್ ಡೈಜೆಸ್ಟೆಡ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಇದೆ. ಬೈ ದ ಪ್ರಾಸೆಸ್ ಆಫ್ ಅಬ್ಸಾರ್ಪ್ಷನ್ ದೇ ಯುಟಿಲೈಸ್ ದಿಸ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫಾರ್ ವೇರಿಯಸ್ ಮೆಟಬಾಲಿಕ್ ಪ್ರಾಸೆಸಸ್. ವಿತ್ ದ ಹೆಲ್ಪ್ ಆಫ್ ದೀಸ್ ಮೆಟಬಾಲಿಕ್ ಪ್ರಾಸೆಸಸ್ ಬಾಡಿ ಏನು ಮಾಡ್ತದೆ, ಯೂಸಸ್ ದೀಸ್ ಫುಡ್ ನ್ಯೂಟ್ರಿಯೆಂಟ್ಸ್ ಫಾರ್ ಎನರ್ಜಿ, ಗ್ರೋತ್ ಮತ್ತು ಸೆಲ್ ರಿಪೇರ್. ಓಕೆ, ನಾವು ತೊಗೊಳೋದು ಬಂದು ಕಾಂಪ್ಲೆಕ್ಸ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಸೊ ಅದು ಬಂದು ಸಿಂಪಲಾಗಿ ಕನ್ವರ್ಟ್ ಆಗಬೇಕು. ಸಿಂಪಲಾಗಿ ಕನ್ವರ್ಟ್ ಆದಮೇಲೆ ಅದರಿಂದ ನಾವು ಎನರ್ಜಿ ಡಿರೈವ್ ಮಾಡೋಕ್ಕೆ ಸಾಧ್ಯ, ಆ ನ್ಯೂಟ್ರಿಯೆಂಟ್ಸ್ನ ಯುಟಿಲೈಸ್ ಮಾಡೋಕ್ಕೆ ಸಾಧ್ಯ. ಏನಕ್ಕೆ? ಒಂದು ಬಂದು ಅದೇ ಎನರ್ಜಿ ಬೇಕು, ಅದನ್ನೇ ಎನರ್ಜಿ ತೊಗೊಬೇಕು. ಇನ್ನೊಂದು ಬಂದು ಗ್ರೋತ್ ಮತ್ತು ಸೆಲ್ ರಿಪೇರ್ ಮಾಡಬೇಕಂದ್ರೆ ಎಲ್ಲ. ಸೊ ಅದಕ್ಕೆ ಬಂದು ಡೈಜೆಸ್ಟ್ ಆಗಲೇಬೇಕು, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಸಿಂಪಲಾಗಿ ಕನ್ವರ್ಟ್ ಆಗಬೇಕು. ಅಬ್ಸಾರ್ಪ್ಷನ್ ಎಲ್ಲಿ ನಡೀತದೆ? ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೀತದೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾಕೆ ನಡೀತದೆ? ಸ್ಮಾಲ್ ಇಂಟೆಸ್ಟೈನಲ್ಲಿ ಆ ಇನ್ನರ್ ವಾಲ್ಸ್ನಲ್ಲಿ ಮೈಕ್ರೋ ಪ್ರೊಜೆಕ್ಷನ್ಸ್ಗಳಿದೆ ಮಾತ್ರ ಈ ಥರ. ಅದು ನಾನು ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್. ಆ ಪ್ರೊಜೆಕ್ಷನ್ ಏನಂದ್ರೆ ಅದಕ್ಕೆ ವಿಲ್ಲೈ ಅಂತ ಕರಿತೀವಿ. ಸೊ ಈ ವಿಲ್ಲೈನ ಝೂಮ್ ಇನ್ ಮಾಡಿದ್ರೆ ಹೆಂಗಿರುತ್ತೆ, ಹೀಗಿದೆಯಾ, ಅದ್ರ ಮೇಲೇನೂ ಈ ಥರ ಪ್ರೊಜೆಕ್ಷನ್ ಇದಾವೆ. ಇದು ಬಂದು ಮೈಕ್ರೋ ವಿಲ್ಲೈ. ಇದ್ರೊಳಗಡೆ ಏನಿದೆ, ಇದು ಬಂದು ಬ್ಲಡ್ ಕ್ಯಾಪಿಲರೀಸ್. ಸೊ ಇಲ್ಲಿ ಏನಾಗುತ್ತೆ, ಸೊ ಇದು ಬಂದು ವಾಲ್ಸ್, ಇದು ಬಂದು ವಾಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್.
ಸೊ ಇಲ್ಲಿ ಇಲ್ಲಿ ಫುಡ್ ಡೈಜೆಸ್ಟ್ ಆದಮೇಲೆ ಏನಿರುತ್ತೆ, ನ್ಯೂಟ್ರಿಯೆಂಟ್ಸ್ ಬಂದು ಹೀಗೆ ವಿಲ್ಲೆಯಿಂದ ಅಬ್ಸರ್ವ್ ಆಗಿ ಇಲ್ಲಿ ಡಿಫ್ಯೂಸ್ ಆಗುತ್ತೆ ಎಲ್ಲಿಗೆ, ಬ್ಲಡ್ ಕ್ಯಾಪಿಲರೀಸ್ಗೆ. ಬ್ಲಡ್ ಕ್ಯಾಪಿಲರೀಸ್ನಲ್ಲಿ ಏನಿದೆ, ಬ್ಲಡ್ ಇದೆ. ಆ ಬ್ಲಡ್ ಬಂದು ನಿಮಗೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಯಾವ ರೀಜನ್ಗೆ ಬೇಕೋ ಅಲ್ಲಿ ಬಂದು ಈ ನ್ಯೂಟ್ರಿಯೆಂಟ್ಸ್ನೆಲ್ಲ ಕ್ಯಾರಿ ಮಾಡ್ತಾರೆ. ಓಕೆ, ಆ್ಯಂಡ್ ಯಾಕೆ ಡೈಜೆಸ್ಟ್ ಆಗಬೇಕು, ಬಿಕಾಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಸಿಂಪಲಾಗಿ ಕನ್ವರ್ಟ್ ಆದಮೇಲೆ ನಮ್ಮ ಬಾಡಿ ಬಂದು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಯಾಕೆಂದರೆ ನಮ್ಗೆ ಎನರ್ಜಿ ಬೇಕು ಆ್ಯಂಡ್ ಆಲ್ಸೋ ಗ್ರೋತ್ ಮತ್ತು ಸೆಲ್ ರಿಪೇರ್ ಮಾಡೋದಕ್ಕೆ ಬೇಕು. ಓಕೆ, ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ನಾನು ಇನ್ನೂ ಒಂದಷ್ಟು ಕ್ವೆಶನ್ಸ್ಗಳಿದ್ದಾವೆ, ಬಟ್ ಈ ವಿಡಿಯೋ ಬಂದು ತುಂಬ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಪಾರ್ಟಾಗಿ ಕನ್ವರ್ಟ್ ಮಾಡ್ತೀನಿ, ಇನ್ನೊಂದು ಪಾರ್ಟ್ನಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ಬಂದು ನಾವೊಂದು 7 ವೆರಿ ಶಾರ್ಟ್ ಆನ್ಸರ್ಸ್ ನೋಡಿದ್ವಿ ಈ ಚಾಪ್ಟರಿಂದ ಆ್ಯಂಡ್ ಸಮ್ 10 ಶಾರ್ಟ್ ಆನ್ಸರ್ಸ್ ನೋಡಿದ್ವಿ. ರಿಮೈನಿಂಗ್ ಲಾಂಗ್ ಆನ್ಸರ್ಸ್ ಬಂದು ಇನ್ನೊಂದು ಸೆಷನಲ್ಲಿ ತೊಗೊತೀನಿ. ಇವತ್ತಿನ ಸೆಷನ್ಗೆ ಇಷ್ಟೇ. ಸೊ ಐ ಆಮ್ 100% ಶೋರ್ ಇದು ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ, ನಿಮ್ಗೊಂದು ಐಡಿಯಾ ಸಿಕ್ತು ಆನ್ಸರ್ ಹೆಂಗೆ ಮಾಡಬೇಕು ಅಂತ. ನಿಮ್ಗೆ ಈ ಥರ ಲೈಕ್ ಇದು ನೋಟ್ಸ್ ಬೇಕಂದ್ರೆ ಯು ಶುಡ್ ಜಾಯಿನ್ ಅ ಟೆಲಿಗ್ರಾಮ್ ಚಾನಲ್, ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ. ಜಾಯಿನ್ ಥ್ರೂ ದ್ಯಾಟ್, ಆ್ಯಂಡ್ ಇಫ್ ಎನಿ ಡೌಟ್ಸ್ ಡೂ ಕಮ್ ಬ್ಯಾಕ್ ಟು ಲೈಕ್ ಏನಾದರೂ ಯು ಟೈಪ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು. And all the best for your exams, and thank you. Have a great day.